ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಚಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹಾರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್. ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶ್ರೀರಾಮಚಂದ್ರನ ಒಂದೊಂದು ಹೆಜ್ಜೆಯು ಇಡೀ ಜಗತ್ತಿನ ಉದ್ಧಾರಕ್ಕಾಗಿ, ಸಜ್ಜನರ ಕ್ಷೇಮಕ್ಕಾಗಿ, ದುರ್ಜನರ ನಾಶಕ್ಕಾಗಿ, ಅಂತಹ ಪರಮಾತ್ಮನ ಒಂದೊಂದು ಲೀಲೆಗಳನ್ನು ಸ್ಮರಣೆ ಮಾಡುವುದು ಕೂಡ ನಮಗೆ ಬಹಳ ದೊಡ್ಡ ಜ್ಞಾನ ಸಾಧನ, ಮೋಕ್ಷ ಸಾಧನ. ಈ ದೃಷ್ಟಿಯಲ್ಲಿ ಶ್ರೀರಾಮಚಂದ್ರನ ಚರಿತ್ರೆಯನ್ನು ನಾವು ಕೇಳಬೇಕು. ಏನೋ ಒಂದು ತ್ರೇತಾಯುಗದಲ್ಲಿ ನಡೆದ ಇತಿಹಾಸ, ಒಬ್ಬ ರಾಜನ ರೋಚಕವಾದ ಕಥೆ ಅಂತ ಮಾತ್ರ ಅದನ್ನು ತಿಳಿಯುವುದಲ್ಲ. ಸ್ಮೃತಿ ಕೀರ್ತನ ಪ್ರಣತಿಭಿರ್ ವಿಮುಕ್ತಯೇ ಸ್ವಜನಸ್ಯ ಯಾತ್ಯಯಂ ಅನೇಕ ರೂಪತಾಂ. ಸ್ಮರಣೆ ಮಾಡಿದರೆ, ತಿಳಿದದ್ದನ್ನು ನಾಲ್ಕು ಜನರ ಎದುರಿನಲ್ಲಿ ಹೇಳಿದರೆ, ಹೇಳುವಾಗ ಕೇಳುವಾಗ ಆ ಭಗವಂತನ ಮಹಿಮೆಯನ್ನು ತಲೆಯಲ್ಲಿ ತುಂಬಿಕೊಂಡು, ಆ ಭಗವಂತನ ಮಹಿಮೆಯ ಭಾರ, ಭಕ್ತಿಯ ಭಾರದಿಂದ ತಲೆ ಬಾಗಿ ನಮಸ್ಕರಿಸಿ ಭಗವಂತನಿಗೆ ಕೃತಜ್ಞತೆಗಳನ್ನು ಅರ್ಪಿಸಿದಾಗ ಮೋಕ್ಷವನ್ನೇ ಪಡೆಯಬಹುದು ಅನ್ನುವುದಕ್ಕಾಗಿಯೇ ಪರಮಾತ್ಮ ಇಂತಹ ರಾಮಕೃಷ್ಣಾದಿ ಅನೇಕ ಅವತಾರಗಳನ್ನು ಮಾಡಿ ಸಜ್ಜನರ ಉದ್ಧಾರವನ್ನು ಮಾಡುತ್ತಾನೆ ಎಂಬುದಾಗಿ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಆ ದೃಷ್ಟಿಯಲ್ಲಿ ಶ್ರೀರಾಮಚಂದ್ರ ಅರಣ್ಯದಲ್ಲಿ ಪ್ರವೇಶ ಮಾಡಿದ್ದಾನೆ. ವನದಲ್ಲಿ ಪ್ರವೇಶವನ್ನು ಮಾಡಿದಾಗ ಅಲ್ಲಿರುವಂತಹ ಋಷಿಗಳು, ಮುನಿಗಳು, ತಪಸ್ವಿಗಳು, ಬಹುಸಂಖ್ಯಾತರೆಲ್ಲ ಶ್ರೀರಾಮಚಂದ್ರನ ಅಡಿದಾವರೆಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ನಮ್ಮ ತಪಸ್ಸಿಗೆ ವಿಘ್ನ ಮಾಡುವ ರಾಕ್ಷಸರನ್ನು, ಅಸುರರನ್ನು ಸಂಹಾರ ಮಾಡಿ ಈ ವನ ನಿಜವಾದ ಅರ್ಥದಲ್ಲಿ ವನ ಆಗಬೇಕು. ವನನ ಅಂದರೆ ಭಜನ, ವನಶಣ ಸಂಭಕ್ತವು. ನಿನ್ನ ಭಜನ ಮಾಡುವುದಕ್ಕೆ ಪಟ್ಟಣಗಳಲ್ಲಿ, ನಗರದಲ್ಲಿ ಸಾಧ್ಯತೆ ಕಡಿಮೆ ಇರಬಹುದು. ಲೌಕಿಕ ವ್ಯಾಪಾರಗಳ ಮಧ್ಯದಲ್ಲಿ ಲೋಕೇಶನ ಚಿಂತನ ಕಡಿಮೆಯಾಗಬಹುದು. ಆದರೆ ಯಾವ ಲೌಕಿಕವಾದ ಆಕರ್ಷಣೆಗಳು ಇಲ್ಲದ
ಇವತ್ತಿನ ಜನರೇ ಸೃಷ್ಟಿ ಮಾಡಿದ್ದಾರೆ ಅಂತ ಅಹಂಕಾರದಿಂದ ಹೇಳಿಕೊಳ್ಳುವ ಯಾವ ಭವನಗಳ ಇನ್ನನೇಕ ಯಂತ್ರಗಳ ಸಾಧನ ಸಲಕರಣೆಗಳ ಮಧ್ಯದಲ್ಲಿದ್ದು ಮಾನವನೇ ಬಹಳ ದೊಡ್ಡವ, ಮಾನವನ ಶಕ್ತಿಯನ್ನು ಮೀರಿದ್ದಿನ್ನೇನಿಲ್ಲ ಅನ್ನುವ ಭ್ರಾಂತಿಗೆ ಒಳಗಾಗುವುದಕ್ಕೆ ಕಾರಣ ಇಲ್ಲದಂತೆ ಕೇವಲ ನೈಸರ್ಗಿಕವಾದ ಪ್ರಕೃತಿಯ ಅದ್ಭುತವಾದಂತಹ ವಿರಾಟ್ ರೂಪವನ್ನು ಕಾಣುವ ರೀತಿಯಲ್ಲಿ ಪರ್ವತ ಶ್ರೇಣಿಗಳ ಮಧ್ಯದಲ್ಲಿ ನದಿಗಳು, ಸರೋವರಗಳು, ಸ್ವಚ್ಛಂದವಾಗಿ ವಿಹಾರ ಮಾಡುವಂತಹ ಅನೇಕ ವನ್ಯ ಪಶುಗಳು, ಇವುಗಳೆಲ್ಲದರ ಮಧ್ಯದಲ್ಲಿ ಅತಃ ಸಮುದ್ರಾಗಿರಯಶ್ಚ ಸರ್ವೇ ಅಸ್ಮಾತ್ ಸ್ಯಂದಂತೆ ಸಿಂಧವಃ ಸರ್ವರೂಪಾಃ ಅತಶ್ಚ ವಿಶ್ವಾವೋಷಧಯೋ ರಸಾಶ್ಚ ಏನೈಷ ಭೂತಸ್ಥಿಷ್ಠತ್ಯಂತರಾತ್ಮ ಎಂಬುದಾಗಿ ತಿಳಿಸಿದಂತೆ ಎಲ್ಲ ಔಷಧಿ ವನಸ್ಪತಿಗಳಿಗೂ, ಪರ್ವತಗಳಿಗೂ, ನದಿ ಸಮುದ್ರಗಳು, ಸರೋವರಗಳಿಗೂ ನಿಯಾಮಕನಾಗಿ, ಸೃಷ್ಟಿಕರ್ತೃವಾಗಿ, ಪ್ರೇರಕನಾಗಿ ಇರುವಂತಹ ಭಗವಂತನ ವನನ ಸ್ಮರಣೆ ಮಾಡಿ ಭಜನೆ ಮಾಡುವುದಕ್ಕೆ ಅನುಕೂಲವಾಗಿದೆ ಅನ್ನುವುದಕ್ಕಾಗಿ ಅದು ವನ. ಅಂತಹ ವನ ಇದು ನಿಜವಾದ ಅರ್ಥದಲ್ಲಿ ವನ ಆಗಬೇಕಾದರೆ ವನ ಬಂದರೆ ಅದು ವನ ಆಗತ್ತೆ. ಭಗವಂತನಿಗೇನೆ ವನ ಅಂತ ಹೆಸರು. ತಲವಕಾರೋಪನಿಷತ್ತು ಹೇಳಿಸಿದೆ, ತದ್ವನಂ ಇತ್ಯುಪಾಸಿತವ್ಯಂ ಅಂತ. ಎಲ್ಲರಿಂದ ಭಜನೀಯನಾದದ್ದರಿಂದ ವನ ಅಂತ ದೇವರನ್ನು ಕರೀತಾರೆ. ರಮಾಬ್ರಹ್ಮಾದಿಗಳು ಎಲ್ಲರೂ ಯಾರ ಭಜನೆಯನ್ನು ಮಾಡ್ತಾರೋ, ಯಾರ ಉಪಾಸನೆಯನ್ನು ಮಾಡ್ತಾರೋ, ಯಾರಿಂದ ಫಲವನ್ನು ಪಡೀತಾರೋ ಅಂತಹ ಪರಮಾತ್ಮನೇ ವನ. ವನನಾದ ಪರಮಾತ್ಮ ಶ್ರೀರಾಮಚಂದ್ರ, ನಿನ್ನ ಪ್ರವೇಶದಿಂದ ಈ ವನ ಸಾರ್ಥಕವಾಗಿದೆ. ನಾವಿನ್ನು ವನನಾದ ನಿನ್ನ ವನನವನ್ನು, ಭಜನವನ್ನು ಭಕ್ತಿಯಿಂದ ಮಾಡುವುದಕ್ಕೆ ಅನುಕೂಲವಾಗತ್ತೆ. ಆ ರೀತಿ ನೀನು ಅನುಗ್ರಹವನ್ನು ಮಾಡಬೇಕು. ಇಷ್ಟು ದಿನದ ವನ ಇದಾಗುವುದು ಬೇಡ, ಮತ್ತಿನ್ನೇನಾಗಬೇಕು? ಅದನ್ನು ತಿರುಗಿಸಿದರೆ ನವ, ಇದು ನವವನ ಆಗಬೇಕು. ವನ ತಿರುಗಿಸಿದರೆ ನವ. ಇದೆಲ್ಲ ರಾಕ್ಷಸರ, ಅಸುರರ ಬಾಧೆಯಿಂದ ಸಂಕಷ್ಟದೊಳಗಿದ್ದ ವನ ಆಗಿತ್ತು. ಇವತ್ತು ವನನಾದ ನಿನ್ನ ಪ್ರವೇಶ ಆದದ್ದಕ್ಕೆ ಇದು ನವ ಆಗಬೇಕು, ನವವನ ಆಗಬೇಕು. ಹೊಸದಾಗಿ ಮತ್ತೆ ನಮಗೆ ಚೈತನ್ಯ ಬರಬೇಕು. ಆ ರೀತಿಯ ಅನುಗ್ರಹವನ್ನು ಮಾಡುವಂಥ ಋಷಿಗಳೆಲ್ಲ ಬರೀ ಪ್ರಾರ್ಥನೆ ಮಾಡೋದಲ್ಲ, ದೇವರ ಜೊತೆಗಿದ್ದಾರೆ. ರಾಮದೇವರ ಜೊತೆಗೆ ಅವರೆಲ್ಲ ಅರಣ್ಯದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸೇವೆಯೂ ಇರಲಿ ಅಂತ ರಾಮದೇವರ ಜೊತೆಗೆ ಸಂಚಾರ ಮಾಡುವ ಭಾಗ್ಯ ಎಂತಹ ದೊಡ್ಡ ಭಾಗ್ಯ. ಭಗವದ್ಭಕ್ತರ ಜೊತೆಗೆ ಯಾತ್ರೆ ಮಾಡುವುದೇ ದೊಡ್ಡ ಭಾಗ್ಯ ಅಂತಾರೆ. ಅಂಥದ್ದು ಸ್ವತಃ ದೇವರ ಜೊತೆಗೆ ಅರಣ್ಯದಲ್ಲಿ ಸಂಚಾರ ಮಾಡುವುದು ಅಂದರೆ ಅದಕ್ಕಿಂತ ದೊಡ್ಡ ಯಾತ್ರೆ ಇನ್ನೇನು ಅಂತ. ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ಅಂತಾರೆ ದಾಸರು. ಭಗವದ್ಭಕ್ತರು, ಸತ್ಪಾತ್ರರು ಅವರ ಜೊತೆಗೆ ಯಾತ್ರೆ ಮಾಡುವುದೇ ಬಹಳ ದೊಡ್ಡ ಪುಣ್ಯದ ಸಂಗತಿ. ಅಂದರೆ ಆ ಎಲ್ಲ ಯಾತ್ರೆಗಳ ಉದ್ದೇಶನಾದ ಭಗವಂತನನ್ನೇ ಜೊತೆಗಿಟ್ಟುಕೊಂಡು ಯಾತ್ರೆ ಮಾಡಿದರೆ ಇನ್ನೆಂತಹ ಪುಣ್ಯ ಅಂತ. ಆ ರೀತಿ ಋಷಿಗಳೆಲ್ಲ ಪರಮಾತ್ಮನ ಬೆನ್ನು ಹತ್ತಿದ್ದನ್ನು, ಅವನ ಜೊತೆಗೆ ಸೇರಿದ್ದನ್ನು ಕಳೆದ ಬಾರಿ ನಾವೆಲ್ಲ ಚಿಂತನೆ ಮಾಡಿದ್ದೇವೆ. ಶ್ರೀರಾಮಚಂದ್ರ ಮುಂದೆ ಸಾಗ್ತಾ ಇದ್ದಾನೆ. ಅಗ್ರತಃ ಪ್ರಯಯೌ ರಾಮ ಸೀತಾ ಮಧ್ಯೆ ಸುಶೋಭನ ಪೃಷ್ಠತಸ್ತು ಧನುಷ್ಪಾಣಿ ಲಕ್ಷ್ಮಣೋನು ಜಗಾಮಃ. ಶ್ರೀರಾಮಚಂದ್ರ ಸರ್ವೋತ್ತಮನಾದ ಭಗವಂತ ಮುಂದೆ ಹೊರಟಿದ್ದಾನೆ. ಯಾವಾಗಲೂ ಲಕ್ಷ್ಮೀದೇವಿ ಭಗವಂತನನ್ನು ಅನುಸರಿಸುವವಳು, ಪತಿವ್ರತೆಯಾಗಿದ್ದವಳು ಅನ್ನುವುದನ್ನು ಸೂಚಿಸುವಂತೆ ಪರಮಾತ್ಮನ ಹಿಂದೆ ಸೀತಾದೇವಿ ನಡೀತಾ ಇದ್ದಾಳೆ. ಅವರಿಬ್ಬರ ಸೇವೆಗೆ ಧನುಷ್ಪಾಣಿಯಾಗಿ ಲಕ್ಷ್ಮಣ ಹಿಂದೆ ನಡೀತಾ ಇದ್ದಾನೆ. ಪರಮಾತ್ಮನನ್ನು ಅನುಸರಿಸುವವಳು ಮಹಾಲಕ್ಷ್ಮಿ ಎನ್ನುವುದರ ಸೂಚನೆ ಈ ರಾಮ ಸೀತೆಯರ ನಡುಗೆಯಲ್ಲಿ ನಮಗೆ ಒಂದು ತಿಳಿದು ಬಂದರೆ, ಜೊತೆಗೆ ಸ್ತ್ರೀಯರನ್ನು ರಕ್ಷಣೆ ಮಾಡಬೇಕಾದದ್ದು ಪುರುಷರ ಕರ್ತವ್ಯ ಅನ್ನುವುದನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ಮುಂದೆ ರಾಮ
ಹಿಂದೆ ಸೇವಕನಾಗಿ ಲಕ್ಷ್ಮಣ, ಗಂಡನಾಗಿ ಮುಂದೆ ರಾಮ, ಸೇವಕನಾಗಿ ಲಕ್ಷ್ಮಣ, ಮಧ್ಯದಲ್ಲಿ ಸೀತೆ. ಯಾವಾಗಲೂ ಸ್ತ್ರೀಯರಿಗೆ ಯಾವುದೇ ರೀತಿಯ ಆಪತ್ತು ವಿಪತ್ತುಗಳು ಬರದಂತೆ ರಕ್ಷಣೆ ಮಾಡಬೇಕಾದದ್ದು ಮನೆಯಲ್ಲಿರುವ ಗಂಡನ ಹಾಗೂ ಇನ್ನುಳಿದವರ ಕರ್ತವ್ಯ ಅನ್ನುವುದನ್ನು ಇಲ್ಲಿ ಸೂಚನೆ ಮಾಡುತ್ತಾರೆ. ಆ ದೃಷ್ಟಿಯಲ್ಲಿ ಅವರು ನಡೀತಾ ಇದ್ದಾರೆ. ಅಲ್ಲಲ್ಲಿರುವಂತಹ ಅನೇಕ ನದಿಗಳು, ಪರ್ವತಗಳು, ಪಕ್ಷಿಗಳು, ಅದ್ಭುತವಾದಂತಹ ಸೌಂದರ್ಯ. ಇದೀಗ ತಿಳಿದಂತೆ ಈ ರೀತಿ ಮನುಷ್ಯನಿಗೆ ದೃಷ್ಟಿ ಇರಬೇಕು ಅನ್ನುವುದನ್ನು ದೇವರು ತೋರಿಸಿಕೊಡ್ತಾನೆ. ಅವನು ಸರ್ವಜ್ಞ. ಅವನು ಸಂಚಾರ ಮಾಡಿ ಯಾವುದನ್ನು ನೋಡಬೇಕಾಗಿಲ್ಲ. ಕುಳಿತಲ್ಲಿಯೇ ಎಲ್ಲವನ್ನೂ ತಿಳಿಯುವಂತಹ ಸರ್ವಜ್ಞ ಶಿಖಾಮಣಿ ಅವನದೇ ಎಲ್ಲ ಸೃಷ್ಟಿ. ಆದರೆ ತೌ ಪಶ್ಯಮಾನೌ ವಿವಿಧಾನ್ ಶೈಲಪ್ರಸ್ಥಾನ್ ವನಾನಿ ಚ ನದೀಶ್ಚ ವಿವಿಧಾ ರಮ್ಯಾ ಜಗ್ಮತಃ ಸಹ ಸೀತೆಯ. ಆ ರಾಮಲಕ್ಷ್ಮಣರು ಹಾಗೂ ಸೀತಾದೇವಿ ಪರ್ವತಗಳು, ಅದರ ಶಿಖರಗಳು, ಅನೇಕ ನದಿಗಳು, ಇವುಗಳೆಲ್ಲವನ್ನು ನೋಡ್ತಾ ಇದ್ದಾರೆ. ಅಂದರೆ ಮನುಷ್ಯ ಇವುಗಳೆಲ್ಲವನ್ನು ನೋಡಬೇಕು. ಯಾತ್ರೆಗೆ ಹೋದಾಗ ಅವುಗಳೆಲ್ಲದರ ಸೃಷ್ಟಿಯನ್ನು ಮಾಡಿದ ಭಗವಂತನ ಸ್ಮರಣೆಯನ್ನು ಮಾಡುವುದಕ್ಕೆ ಹೋಗೋದು. ತನ್ನದೇ ಮನೆ, 4 ಗೋಡೆಗಳ ಮಧ್ಯದಲ್ಲಿ ನಾನೇ ಯಜಮಾನ, ನನ್ನ ಸಮಾನ ಯಾರಿಲ್ಲ ಅನ್ನುವ ಅಹಂಕಾರದ ಕೊಳಚೆಯಲ್ಲಿಯೇ ಮುಳುಗಿ ಇರಬಾರದು. ನಮ್ಮ ಶಕ್ತಿ, ನಮ್ಮ ಬುದ್ಧಿ ಇವುಗಳನ್ನು ಮೀರಿದ ಒಂದು ಪ್ರಪಂಚ ಇದೆ. ಅಂತಹ ಪ್ರಪಂಚದ ವಿಧಾತೃ ಒಬ್ಬ ಇದ್ದಾನೆ. ನಾವೆಲ್ಲ ಅವನ ದಾಸರು ಅನ್ನುವ ಪ್ರಜ್ಞೆ ಜಾಗರೂಕವಾಗುವಂತೆ ಆ ದೃಷ್ಟಿಯಲ್ಲಿ ಸಾವಧಾನವಾಗಿ ಅವುಗಳನ್ನು ನೋಡಬೇಕು. ನೋಡ್ತಾ ನೋಡ್ತಾ ಇದೆಲ್ಲವನ್ನು ಸೃಷ್ಟಿ ಮಾಡಿದವನು ಭಗವಂತ ಅಂತ. ಕ್ಷಿತ್ಯಂಕುರಾಧಿಕಂ ಸಕರ್ತೃಕಂ ಕಾರ್ಯತ್ವ. ಏನೆಲ್ಲ ನೋಡ್ತಾನೋ ಇದೆಲ್ಲವನ್ನು ಮಾಡಿದ ಒಬ್ಬ ವ್ಯಕ್ತಿ ಇದ್ದಾನೆ ಎನ್ನುವುದರ ಸ್ಮರಣೆ ಬರುವಂತೆ ನೋಡಬೇಕು ಸುತ್ತಮುತ್ತಲಿನ ಪ್ರಪಂಚವನ್ನು ಎಂಬುದಾಗಿ ಭಗವಂತ ತಿಳಿಸಿಕೊಡ್ತಾನೆ. ಶ್ರೀಮದ್ಭಾಗವತದಲ್ಲಿ ಹೇಳುವಂತೆ ಖಂ ವಾಯುಮಗ್ನಿಂ ಸಲಿಲಂ ಮಹೀಂಚ ಜ್ಯೋತಿಂಷಿ ಸತ್ವಾನಿ ದಿಶೋದ್ಭ್ರುಮಾದೀನ್ ಸರಿತ್ ಸಮುದ್ರಾಂಶ್ಚ ಹರೇಶರೀರಂ ಯತ್ಕಿಂಚ ಭೂತಂ ಪ್ರಣಮೇದನನ್ಯಂ. ಇವುಗಳೆಲ್ಲ ಭಗವಂತನ ಪ್ರತಿಮೆ ಎಂಬುದಾಗಿ ನೋಡಬೇಕು ಅಂತ ಹೇಳ್ತದೆ. ಸಮುದ್ರ, ನದಿ, ಪರ್ವತ, ವೃಕ್ಷಗಳು ಎಲ್ಲವೂ ಭಗವಂತನ ಒಂದು ಪ್ರತಿಮೆ. ಪರಮಾತ್ಮನ ಶರೀರ ಪರಮಾತ್ಮನೇ ಸರ್ವಥಾ ಅಲ್ಲ, ಪರಮಾತ್ಮನ ಶರೀರವೂ ಅಲ್ಲ, ಪರಮಾತ್ಮನ ಪ್ರತಿಮೆ. ಭಗವಂತನ ಶರೀರ ಇದ್ದಂತೆ ಭಗವಂತನ ಅಧಿಷ್ಠಾನ, ಪರಮಾತ್ಮ ಇದರಲ್ಲಿ ಸನ್ನಿಹಿತನಾಗಿದ್ದಾನೆ ಎಂಬುದಾಗಿ ತಿಳಿದು ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ ಎಂಬುದಾಗಿ ಚಿಂತನೆ ಮಾಡಬೇಕು ಅಂತ ಭಾಗವತ ಹೇಳುತ್ತದೆ. ಆ ದೃಷ್ಟಿಯಲ್ಲಿ ಪರಮಾತ್ಮ ಇಲ್ಲಿ ತೋರಿಸ್ತಾ ಇದ್ದಾನೆ. ಸಾರಸಾಂಶ ಚಕ್ರವಾಕಾಂಶ್ಚ, ಅನೇಕ ಪಕ್ಷಿಗಳ ಹೆಸರುಗಳನ್ನು ಹೇಳ್ತಾ ಚಕ್ರವಾಕ ಪಕ್ಷಿಗಳ ಹೆಸರನ್ನು ವಾಲ್ಮೀಕಿ ಋಷಿಗಳು ವಿಶೇಷವಾಗಿ ಉಲ್ಲೇಖ ಮಾಡುತ್ತಾರೆ. ಯಾಕೆ ಅಂದರೆ ಅಷ್ಟು ಅನ್ಯೋನ್ಯವಾಗಿ ಪ್ರೀತಿಯಿಂದ ಇರುವ ಪಕ್ಷಿಗಳು. ರಥಾಂಗನಾಂನೋರಿ ಬಭಾವ ಬಂಧನಂ ಬಭೂವ ಯತ್ ಪ್ರೇಮ ಪರಸ್ಪರಾಶ್ರಯಂ ವಿಭಕ್ತಮಪ್ಯೇಕ ಸುತೇನ ತತ್ತಯೋ ಪರಸ್ಪರಸ್ಯೋಪರಿ ಪರ್ಯಚೀಯತ. ಕಾಳಿದಾಸ ಹೇಳುವಂತೆ ಆ ಚಕ್ರವಾಕ ಪಕ್ಷಿಗಳಲ್ಲಿರುವಂತಹ ಬಾಂಧವ್ಯ ಹೇಗಿರುತ್ತೆ ಅಂದರೆ ಅತ್ಯದ್ಭುತವಾದ ಬಾಂಧವ್ಯ. ಹಾಗೆ ಪತಿಪತ್ನಿಯರಲ್ಲಿ ಬಾಂಧವ್ಯ ಇರಬೇಕು. ಮಕ್ಕಳು ಹುಟ್ಟಿದರೆ ಇನ್ನಷ್ಟು ಪ್ರೀತಿ ಹೆಚ್ಚಾಗಬೇಕೇ ಹೊರತು ಮಗನಿಗೆ ಅರ್ಧ ಪ್ರೀತಿ ಹಂಚಿ ಆಯಿತು ಅಂತ ಪ್ರೀತಿಯಲ್ಲಿ ಕೊರತೆ ಬರಬಾರದು ಅಂತ. ಹಾಗೆ ಇಲ್ಲಿ ಮಕ್ಕಳಾಗೋದಲ್ಲ, ಅರಣ್ಯಕ್ಕೆ ಹೋಗೋದು. ರಾಜ್ಯವನ್ನು ಬಿಟ್ಟು ಯಾವ ರಾಜ್ಯದ ಆಶೆಯಿಂದ ಪ್ರಾಯ ರಾಜಕುಮಾರರನ್ನು ಮದುವೆಯಾಗ್ತಾರೆ ಬೇರೆ ರಾಜಕುಮಾರಿಯರು, ಇದ್ದಕ್ಕಿದ್ದ ಹಾಗೆ ರಾಜಕುಮಾರ ರಾಜ್ಯವನ್ನು ಬಿಡ್ತಾನೆ ಅಂದರೆ ಇವತ್ತಿನ ಕಾಲದವರಾಗಿದ್ದರೆ ಹಾಗಾದರೆ ಸಂಬಂಧವೇ ಬೇಡ ಅಂತ ಸಂಬಂಧ ಕಡಿದುಕೊಳ್ಳುವವರು. ಆದರೆ ಯಾವುದೇ ರೀತಿಯ ಪ್ರೀತಿಯಲ್ಲಿ, ಶ್ರದ್ಧೆಯಲ್ಲಿ, ಪಾತಿವ್ರತ್ಯದಲ್ಲಿ ವ್ಯತ್ಯಾಸವಿಲ್ಲದಂತೆ ರಾಜನಾದರೂ ಸರಿ, ಅರಣ್ಯ ಸೇರಿದರೂ ಸರಿ, ಪತಿ ಪತಿಯೇ, ತಾನು ಪತ್ನಿಯೇ, ಆ ಪತಿಪತ್ನಿಯರಲ್ಲಿರುವಂತಹ ಸ್ನೇಹ ಬಾಂಧವ್ಯಕ್ಕೆ ಯಾವುದೇ ಧಕ್ಕೆ ಬರದಂತೆ ಇರಬೇಕು ಅನ್ನುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟವರು ಸೀತಾರಾಮರು. ಅದನ್ನು ಸೂಚನೆ ಮಾಡುವ ರೀತಿಯಲ್ಲಿ
ಚಕ್ರವಾಕ ಪಕ್ಷಿಗಳ ಉಲ್ಲೇಖವನ್ನು ವಾಲ್ಮೀಕಿ ಋಷಿಗಳು ಮಾಡ್ತಾರೆ. ಸಾರಸಾಂಶ್ಚಕ್ರವಾಕಾಂಶ್ಚ ನದೀ ಪುಲಿನಚಾರಿಣ, ನಾನಾ ವಿಧವಾದಂತಹ ಸರೋವರಗಳನ್ನು ನೋಡ್ತಾ ಅಲ್ಲಿಂದ ಹೊರಟಿದ್ದಾರೆ. ಈ ರಾಮಾಯಣದ ವರ್ಣನೆಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದರೆ ಆ ರಾಮಶಬ್ದದ ವ್ಯಾಖ್ಯಾನವೇ ರಾಮಾಯಣ ಅಂತ ನಮಗೆ ಗೊತ್ತಾಗತ್ತೆ. ರಮತೆ ಇತಿ ರಾಮ, ರಾಜ್ಯೆ ರಮತೆ, ಅರಣ್ಯೆ ರಮತೆ, ನದೀಷು ಸರೋವರೇಷು ಪರ್ವತೇಷು, ಎಲ್ಲಿ ಹೋದರೂ ದುರ್ಗಮ ಪ್ರದೇಶೇಶು ಸರ್ವತ್ರಾಪಿ ರಮತೆ, ಎಲ್ಲಾದರೂ ಅವನು ಸಂತೋಷದಿಂದಲೇ ಇರ್ತಾನೆ. ದುಃಖ ಸಂತೋಷ ಎರಡು ಅವಸ್ಥೆಗಳಿಲ್ಲವೇ ಇಲ್ಲ. ಸದಾ ರಮತೆ ಇತಿ ರಾಮ, ರಮಯತೀತಿ ರಾಮ, ರಮಂತೆ ಯೋಗಿನಃ ಅಸ್ಮಿನ್ನಿತಿ ರಾಮ. ಸಹಸ್ರ ಸಂಖ್ಯೆಯಲ್ಲಿ ಋಷಿಗಳು ಅವನನ್ನು ಹಿಂಬಾಲಿಸಿದ್ದಾರೆ. ಆ ರಾಮನ ದರ್ಶನದಲ್ಲಿ ಆನಂದವನ್ನು ಪಡ್ತಾ ಇದ್ದಾರೆ. ಸೀತಾ ಲಕ್ಷ್ಮಣರಿಗೆ, ಋಷಿಗಳಿಗೆ, ಅಲ್ಲಿರುವ ಎಲ್ಲ ಅರಣ್ಯವಾಸಿಗಳಿಗೆ, ಪಶುಪಕ್ಷಿಗಳಿಗೂ ಆನಂದವನ್ನು ಕೊಡ್ತಾ ಇದ್ದಾನೆ. ತಾನು ಸ್ವಯಂ ಆನಂದಪೂರ್ಣನಾಗಿದ್ದಾನೆ. ಇದೇ ವರ್ಣನೆ ಆ ವಾಲ್ಮೀಕಿ ರಾಮಾಯಣದಲ್ಲಿ ಬಹಳ ವಿಸ್ತೃತವಾಗಿ ಬರ್ತದೆ. ಹಾಗಾದರೆ ಅದೆಲ್ಲವೂ ರಾಮಶಬ್ದದ ವ್ಯಾಖ್ಯಾನ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ರೀತಿ ಪರಮಾತ್ಮ ಬರ್ತಾ ಇದ್ದಾನೆ. ಅಲ್ಲಿ ಒಂದು ಸರೋವರದಲ್ಲಿ ವಾದ್ಯ ಘೋಷ ಕೇಳಿಸ್ತಾ ಇದೆ. ಯಾರೂ ಕಾಣಿಸ್ತಾ ಇಲ್ಲ. ನಿರ್ಮಲವಾದ ಸರೋವರ, ಒಬ್ಬರೂ ಅಲ್ಲಿ ಕಾಣ್ತಾ ಇಲ್ಲ ಜನ. ಆದರೆ ವಾದ್ಯಗಳು ಕೇಳಿಸ್ತಾ ಇವೆ. ವಾದ್ಯಗಳು ಕೇಳಿಸ್ತಾ ಇವೆ ಅಂದರೆ ಯಾರಾದರೂ ಇರಬೇಕಲ್ಲ. ಯಾರು? ಶ್ರೀರಾಮಚಂದ್ರ ಅಲ್ಲಿ ಇರುವ ಒಬ್ಬ, ತಮ್ಮ ಜೊತೆಗೆ ಬೇಕಾದಷ್ಟು ಜನ ಋಷಿಗಳಿದ್ದರು. ಆ ಋಷಿಯ ಭಾಗ್ಯ ಏನೋ, ಸಾವಿರಾರು ಜನ ಋಷಿ ಇದ್ದರೆ ಒಬ್ಬ ಋಷಿಯ ಕಡೆ ನೋಡಿ ದೇವರು ಮಾತಾಡಿಸ್ತಾನೆ ಅಂದರೆ ಅವನ ವಿಶೇಷವಾದ ಪುಣ್ಯ. ಧರ್ಮಭೃತ್ ಎಂಬ ಒಬ್ಬ ಋಷಿ. ಇವನು ತಾನೂ ಧರ್ಮಭೃತ್ ಧರ್ಮೀ ಸದಸತ್ ಕ್ಷರಂ. ಶ್ರೀರಾಮಚಂದ್ರನಿಗೂ ಧರ್ಮಭೃತ್ ಅಂತ ಹೆಸರಿದೆ. ಧರ್ಮಭೃತ್ ಆದ ಶ್ರೀರಾಮಚಂದ್ರ ಆ ಧರ್ಮಭೃತ್ ಎಂಬ ಋಷಿಯನ್ನು ಕರೆದು ಕೇಳ್ತಾನೆ, ಏನಿದು ವಾದ್ಯ? ಜನ ಇಲ್ಲ, ಧ್ವನಿ ಕೇಳ್ತಾ ಇದೆ, ಹೇಗೆ? ಆಗ ಆ ಧರ್ಮಭೃತ್ ಎಂಬ ಋಷಿಗಳ ಜ್ಞಾನ ನೋಡಿ. ಅವರು ಎಲ್ಲಿಂದಲೋ ಇವನ ಜೊತೆಗೆ ಸಂಚಾರ ಮಾಡ್ತಾ ಬಂದವರು. ಈ ಸರೋವರದ ಹಿನ್ನೆಲೆ ಏನು ಅನ್ನುವ ಪರಿಚಯ ಅವರಿಗೆ ಇರಲೇಬೇಕು ಅಂತಿಲ್ಲ. ಆದರೆ ಋಷಿಗಳು, ಜ್ಞಾನಿಗಳು, ಎಲ್ಲವನ್ನು ತಿಳಿದವರು, ಎಲ್ಲದಕ್ಕೂ ನಿಯಾಮಕನಾದ ಭಗವಂತನ ಚಿಂತನೆ ಮಾಡುವುದಕ್ಕಾಗಿ ಮುಮುಕ್ಷುಣಾ ಖಲು ಜಗದುದಯಾದಿ ನಿಮಿತ್ತತ್ವೇನ ಭಗವಾನ್ ಅವಗಂತವ್ಯ ಇತಿ ಸಕಲ ಸಚ್ಛಾಸ್ತ್ರಾಣಾಂ ಅವಿಪ್ರತಿಪನ್ನ ಅರ್ಥ ಜಗದಪಿ ತಥಾ ಅವಗಂತವ್ಯಂ. ಟೀಕಾಕೃತ್ಪಾದರು ತತ್ವಸಂಖ್ಯಾನ ಟೀಕೆಯಲ್ಲಿ ಹೇಳುವಂತೆ, ಜಗಜ್ಜನ್ಮಾದಿ ಕಾರಣ ಅಂತ ಪರಮಾತ್ಮನನ್ನು ತಿಳಿಯಬೇಕಾದರೆ ಜಗತ್ತನ್ನು ತಿಳಿಯಬೇಕು ಅನ್ನುವ ಧಾಟಿಯಲ್ಲಿ ಜಗತ್ತನ್ನೂ ತಿಳಿಯುವಂತಹ ಮಹಾನುಭಾವರು. ಅವರಿಗೊಂದು ಸೇವೆಗೆ ಅವಕಾಶ ಅಂತ ಪರಮಾತ್ಮ ಕೇಳಿದ. ಆಗ ಅವರು ಹೇಳ್ತಾ ಇದ್ದಾರೆ, ಮಾಂಡಕರ್ಣಿ ಎಂಬಂತಹ ಒಬ್ಬ ಋಷಿ 10,000 ವರ್ಷಗಳವರೆಗೆ ನೀರಿನೊಳಗೆ ಇದ್ದು ತಪಶ್ಚರ್ಯವನ್ನು ಮಾಡಿದ್ದಾನೆ. ಬಹಳ ವಿಚಿತ್ರವಾದದ್ದು. ವಾಸ ಜಲಾಶಯದಲ್ಲಿ, ಆದರೆ ಭಕ್ಷಣ ವಾಯುಭಕ್ಷಣ. ನೀರಿನೊಳಗಿದ್ದು ನೀರನ್ನು ಕುಡಿದಲ್ಲ, ಹಣ್ಣು ಹಂಪಲು ತಿಂದು ಅಲ್ಲವೇ ಅಲ್ಲ, ನೀರನ್ನು ಕುಡಿದೂ ಅಲ್ಲ, ಕೇವಲ ವಾಯುಭಕ್ಷನಾಗಿ 10,000 ವರ್ಷಗಳವರೆಗೆ ತಪಶ್ಚರ್ಯವನ್ನು ಮಾಡಿದ್ದಾನೆ ಮಹಾನುಭಾವ ಮಾಂಡಕರ್ಣಿ ಎಂಬಂತಹ ಋಷಿ. 10 ವರ್ಷ ಸಹಸ್ರಾಣಿ ವಾಯುಭಕ್ಷ ಜಲಾಶಯೇ. ಆಗ ದೇವತೆಗಳೆಲ್ಲ ಚಿಂತನೆ ಮಾಡಿದ್ದಾರೆ, ಪ್ರಾಯ ಇವನು ಇಂದ್ರ ಪದವಿಯೋ ವರುಣ ಪದವಿಯೋ ಯಾವುದೋ ಒಬ್ಬ ದೇವತೆಗಳ ಪದವಿಯನ್ನು ಪಡೆಯಬೇಕೆಂಬ ಅಪೇಕ್ಷೆಯಿಂದ ಈ ರೀತಿ ತಪಸ್ಸು ಮಾಡ್ತಾ ಇದ್ದಾನೋ ಏನೋ. ಏಧಮಾನದ್ವಿಟ, ಅವರವರ ಯೋಗ್ಯತೆಯನ್ನು ಮೀರಿ ಯಾರೂ ತಪಸ್ಸು ಮಾಡುವಂತಿಲ್ಲ. ಮಾಡಿದರೆ ದೇವತೆಗಳು ಅದಕ್ಕೆ ವಿಘ್ನ ಮಾಡ್ತಾರೆ. ಅವನ ಯೋಗ್ಯತೆಗೆ ತಕ್ಕಷ್ಟು ಸಾಧನೆಯನ್ನು ಮಾಡಿ ಫಲ ಕೊಡುವುದಕ್ಕೆ ಪ್ರೋತ್ಸಾಹನೆ ಕೊಡ್ತಾರೆ. ತಾವೇ ಇಂದ್ರಿಯಾಭಿಮಾನಿಗಳಾಗಿ ಒಳಗಿದ್ದು ಭೂತಾಭಿಮಾನಿಗಳಾಗಿ ಹೊರಗಿದ್ದು ಅವನಿಗೆ ಪ್ರೇರಣೆಯನ್ನು ನೀಡುತ್ತಾರೆ, ಅನುಕೂಲ ಮಾಡಿಕೊಡ್ತಾರೆ. ಅಪರೋಕ್ಷ ಜ್ಞಾನವನ್ನು ಪಡೆದು ಮೋಕ್ಷವನ್ನು ಪಡೆಯುವುದಕ್ಕೆ ಸಾಧನೆ ಮಾಡುತ್ತಾರೆ ಅಂತಾದರೆ, ಅಥವಾ ಅವರವರ ಯೋಗ್ಯವಾದ ಪದವಿಗಳನ್ನು ಸ್ಥಾನಗಳನ್ನು ಪಡೆದುಕೊಳ್ತಾರೆ ಅಂದರೆ ದೇವತೆಗಳು ಪೂರ್ಣ ಬೆಂಬಲವನ್ನು ಕೊಡ್ತಾರೆ. ಅವರು ಕೊಟ್ಟಿಲ್ಲ ಅಂದರೆ ಜಗತ್ತಿನೊಳಗೆ ತಪಸ್ಸು ಮಾಡುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ.
ಯತ್ರ ದೇವೈಃ ಕೃತೆ ವಿಘ್ನೇ ಖಂಡಿತೋ ನ ಪುಮಾನ್ ಭವೇತ್ ತತ್ರ ತದ್ ಯಶಸೇ ವಿಘ್ನಂ ಕುರ್ಯುರ್ನತು ವಿಘಾತನೆ. ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ದೇವತೆಗಳು ವಿಘ್ನ ಮಾಡಿದರೆ ಅದನ್ನು ಮೀರಿಸಲಿಕ್ಕೆ ಯಾರಿಗೆ ಆಗೋದಿಲ್ಲ. ಕೆಲವರು ಮೀರ್ತಾರೆ, ಅದು ದೇವತೆಗಳು ನಿಜವಾಗಿ ವಿಘ್ನ ಮಾಡಿರೋದಿಲ್ಲ, ನಾಟಕ ಮಾಡಿರ್ತಾರೆ ಅನ್ನೋದಕ್ಕೆ. ಇಲ್ಲಿ ಮಾತ್ರ ದೇವತೆಗಳು ವಿಘ್ನ ಮಾಡಬೇಕು ಅಂತೇ ಮಾಡಿದ್ದಾರೆ. ಏನು ಮಾಡಿದರು ಅಂದರೆ 5 ಜನ ಪ್ರಸಿದ್ಧರಾದ ಅಪ್ಸರ ಸ್ತ್ರೀಯರನ್ನು ಕೊಟ್ಟು ಕಳಿಸಿದ್ದಾರೆ. ಅವನ ಯೋಗ್ಯತೆಗೆ ಎಷ್ಟು ಬೇಕೋ ಅಷ್ಟು ತಪಸ್ಸು ಮಾಡಿ ಆಗಿದೆ, ಸಾಕು. ಇನ್ನು ಮುಂದೆ ಅವನು ತಪಸ್ಸು ಮಾಡುವುದು ಬೇಡ, ಅವನು ಗೃಹಸ್ಥ ಜೀವನವನ್ನು ನಡೆಸಲಿ ಎಲ್ಲರಂತೆ ಅಂತನ್ನುವ ದೃಷ್ಟಿಯಲ್ಲಿ 5 ಜನ ಅಪ್ಸರ ಸ್ತ್ರೀಯರನ್ನು ಕೊಟ್ಟು ಕಳಿಸಿದ್ದಾರೆ. ಅವರ ಆ ಶೃಂಗಾರ ಚೇಷ್ಟೆಗಳಿಗೆ ಮನಸೋತು ಇವರು ತಪಸ್ಸನ್ನು ಬಿಟ್ಟು 5 ಜನರ ಜೊತೆಗೂ ಮದುವೆಯಾಗಿ ಅವರ ಜೊತೆಗೆ ಆ ಸರೋವರದಲ್ಲಿ ತಮ್ಮ ತಪಸ್ಸಿನಿಂದ ಸರೋವರದೊಳಗೆ ತಪಸ್ಸು ಮಾಡುವುದಕ್ಕೆ ಕುಳಿತ ಈ ಮಾಂಡಕರ್ಣಿ ಎಂಬ ಋಷಿ ಅಲ್ಲೇನೇ ಮನೆಗಳನ್ನು ಕಟ್ಟಿ 5 ಜನರಿಗೂ ವ್ಯವಸ್ಥಿತವಾದ ಮನೆಗಳನ್ನು ಕೊಟ್ಟು ಅತ್ಯಂತ ವೈಭವದಿಂದ ಸಂತೋಷದಿಂದ ಗೃಹಸ್ಥ ಜೀವನವನ್ನು ನಡೆಸ್ತಾ ಇದ್ದಾರೆ ಮಾಂಡಕರ್ಣ ಋಷಿಗಳು. ತಪಸ್ಸನ್ನು ನಿಲ್ಲಿಸಿ ಆವಾಗ ಗೃಹಸ್ಥ ಜೀವನವನ್ನು ಗ್ರಾಮ್ಯ ಭೋಗಗಳನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದರೂ ದೇವತೆಗಳಿಗೆ ಸಂತೋಷ ಆಯಿತು. ನೀತೋ ಮದನ ವಶ್ಯತ್ವಂ ದೇವಾನಾಂ ಕಾರ್ಯಸಿದ್ಧಯೇ. ಆ 5 ಜನ ಅಪ್ಸರ ಸ್ತ್ರೀಯರು ಈ ಸರೋವರದೊಳಗೇ ಇದ್ದು ಅವರ ಮಹಿಮೆ ನೋಡಿ, ಅವರು ನೀರಿನಿಂದಲೇ ಹುಟ್ಟಿದವರು ಅನ್ನುವುದಕ್ಕೆ ಅಪ್ಸರಸ್ ಅವರು. ಹಾಗಾಗಿ ಅಂತಹ ನೀರಿನಿಂದೇ ಹುಟ್ಟಿ ಬಂದವರು, ನೀರು ಅವರ ಮನೆಯೇ ಒಂದು ಅರ್ಥದಲ್ಲಿ ಅನ್ನೋದಕ್ಕೆ, ನೀರಿನಲ್ಲಿ ಇರುವುದಕ್ಕೆ ಅವರಿಗೂ ಸಾಧ್ಯವಾಗಿದೆ. ಇವನಂತೂ ಯೋಗ ಸಾಮರ್ಥ್ಯದಿಂದ ಆ ಋಷಿ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಂತಹ ಆ ಮಾಂಡಕರ್ಣಿ ಎಂಬಂತಹ ಋಷಿ ಆ ಸರೋವರದಲ್ಲಿ ವಾಸ ಮಾಡಿದ್ದಕ್ಕೆ ಈ ಸರೋವರಕ್ಕೆ ಪಂಚಾಪ್ಸರ ಸರೋವರ, ಪಂಚಾಪ್ಸರ ಸರೋವರ, 5 ಜನ ಅಪ್ಸರ ಸ್ತ್ರೀಯರಿರುವ ಸರೋವರ ಅಂತ ಇದಕ್ಕೆ ಹೆಸರು. ಅವರು ಆಗಾಗ ನೃತ್ಯವನ್ನು ಮಾಡ್ತಾರೆ, ವಾದ್ಯಗಳನ್ನು ಬಾರಿಸ್ತಾರೆ. ಆ ವಾದ್ಯಗಳ ಧ್ವನಿ ಇದು ಅಂತ ಆ ಧರ್ಮಭೃತ್ ಎಂಬ ಋಷಿ ಹೇಳ್ತಾರೆ. ಮೇಲೆ ನೋಡೋದಕ್ಕೇನು ಕಾಣಿಸೋದಿಲ್ಲ, ಯಾರಿಲ್ಲ ಅಂತ. ಸರೋವರದೊಳಗೆ ಅವರ ನೃತ್ಯ, ಸಂಗೀತ, ವಾದ್ಯಗಳು ಎಲ್ಲ ನಡೀತಾ ಇರ್ತದೆ. ಅಂತಹ ಅದ್ಭುತವಾದಂತಹ ಆ ಮಾಂಡಕರ್ಣ ಋಷಿಯ ತಪಸ್ಸಾಮರ್ಥ್ಯ ಇದು. ಅಪ್ಸರ ಸ್ತ್ರೀಯರ ಒಂದು ವಿಶಿಷ್ಟವಾದ ಭಗವದ್ದತ್ತವಾದಂತಹ ಶಕ್ತಿ ಇದು ಅಂತ ಧರ್ಮಭೃತ್ ಎಂಬಂತಹ ಋಷಿ ಅಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಈ ಮಾಂಡಕರ್ಣಿ ಎಂಬಂತಹ ಋಷಿ ಪ್ರಾಯ ಹಾಗಿರಬಹುದೇನೋ ಅಂತ ಅನಿಸುತ್ತೆ. ಇದು ಶ್ರೀರಾಮಚಂದ್ರ ಹತ್ತಿರ ನಾಸಿಕ ಗೋದಾವರಿ ತೀರ ಅಗಸ್ತ್ಯಾಶ್ರಮದ ಹತ್ತಿರ ಹೋಗ್ತಾ ಇದ್ದಾರೆ. ಈಗ ರಾಮದೇವರು ಅಗಸ್ತ್ಯಾಶ್ರಮದ ಹತ್ತಿರ ಹೋಗುವಂತಹ ಒಂದು ಪ್ರಸಂಗ ಇದು ಅರಣ್ಯದಲ್ಲಿ. ಆ ಸಂದರ್ಭದಲ್ಲಿ ಇದು ಬರ್ತಾ ಇದೆ. ಇವತ್ತಿಗೂ ಅಲ್ಲಿ ಮಾಂಡೋಗಣೆ ಅಂತ ಒಂದು ಮನೆತನ ಇದೆ ನಾಸಿಕದಲ್ಲಿ, ಗೋದಾವರಿ ತೀರದಲ್ಲಿ. ಏನಾದರೂ ಈ ಋಷಿಗಳಿಗೆ ಸಂಬಂಧ ಇದೆಯೋ ಏನೋ. ಶ್ರೀಮಠದ ಶಿಷ್ಯರೇ ಅವರು. ಸತ್ಯಾಭಿನವರ ಕಾಲದಲ್ಲಿಯೂ ಬಹಳ ವಿಶೇಷವಾಗಿ ಸತ್ಯಾಭಿನವರ ಸೇವೆಯನ್ನು ಮಾಡಿದಂತಹ ಮನೆತನ. ಇವತ್ತಿಗೂ ಆ ಮನೆತನದವರಿದ್ದಾರೆ. ಅಂತೂ ಆ ಮಾಂಡಕರ್ಣಿ ಎಂಬಂತಹ ಋಷಿಯ ಮಹಿಮೆಯನ್ನು ತಿಳಿಸ್ತಾರೆ. ಜೊತೆಗೆ ಎಚ್ಚರಿಕೆಯನ್ನು ರಾಮಾಯಣ ಈ ಕಥೆಯ ಮೂಲಕ ನಮಗೆಲ್ಲ ತಿಳಿಸ್ತಾ ಇದೆ. ಅದಕ್ಕಾಗಿಯೇ ಶ್ರೀರಾಮಚಂದ್ರ ಆ ಕಥೆಯನ್ನು ಧರ್ಮಭೃತ್ ಎಂಬ ಋಷಿಯಿಂದ ಹೇಳಿಸಿದ. ಎಷ್ಟು ಸ್ವಾರಸ್ಯವಾಗಿದೆ ನೋಡಿ. ಅಂದರೆ ಶ್ರೀರಾಮಚಂದ್ರನ ಒಬ್ಬ ದೊಡ್ಡ ಋಷಿಗಳು, ಜ್ಞಾನಿಗಳು, ವಿದ್ವಾಂಸರು, ಒಬ್ಬ ವಿವೇಕಿಗಳೇ ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡ್ತಾರೆ. ಒಂದೇನೋ ಒಂದು ಮನಸ್ಸಿನಲ್ಲಿ ರಹಸ್ಯವಾದ ತತ್ವವನ್ನು ಜಗತ್ತಿಗೆ ತಿಳಿಸಬೇಕು ಅಂತ ಅವರ ಒಂದೊಂದು ನುಡಿಗಳಿರುತ್ತವೆ. ಇನ್ನು ದೇವರ ಬಗ್ಗೆ ಏನು ಹೇಳಬೇಕು? ಬೇಕಾದಷ್ಟು ಋಷಿಗಳಿದ್ದಾಗ ಶ್ರೀರಾಮಚಂದ್ರ ಧರ್ಮಭೃತ್ ಎಂಬಂತಹ ಋಷಿಯನ್ನು ಕರೆದು ಅವನಿಗೆ ಇದರ ಬಗ್ಗೆ ಹೇಳುವುದಕ್ಕೆ ಆದೇಶ ಮಾಡಿದೆ. ಯಾಕೆ ಅಂತ ಅಂದರೆ ಹೆಸರು ಧರ್ಮಭೃತ್. ಧರ್ಮಕೃತ್ ಆಗೋದು ದೊಡ್ಡದಲ್ಲ, ಧರ್ಮಭೃತ್ ಆಗೋದು ಬಹಳ ದೊಡ್ಡದು. ಅದನ್ನು ತಿಳಿಸೋದಕ್ಕೆ ದೇವರು ಆ ಋಷಿಯನ್ನು ಕರೆದು ಹೇಳಪ್ಪ ಅಂತ ಅವನ ಬಾಯಿಯಿಂದ ಈ ಕಥೆ ಹೇಳಿಸಿದ. ಮಾಂಡಕರ್ಣಿ ಎಂಬ ಋಷಿ ಧರ್ಮಕೃತ್ ಆದ. 10,000 ವರ್ಷಗಳವರೆಗೆ ತಪಶ್ಚರ್ಯ ಮಾಡಿದ.
ಆದರೆ ಆ ಧರ್ಮವನ್ನು ಹಾಗೇ ಉಳಿಸಿಕೊಳ್ಳಿಕ್ಕಾಗಲಿಲ್ಲ, ಹಾಗೇ ಮುಂದುವರೆಸಲಿಕ್ಕಾಗಲಿಲ್ಲ. ಅಪ್ಸರ ಸ್ತ್ರೀಯರ ಸೌಂದರ್ಯಕ್ಕೆ ಮೋಹಿತನಾಗಿ ತನ್ನ ತಪಸ್ಸನ್ನು ನಿಲ್ಲಿಸಿ ಗೃಹಸ್ಥ ಜೀವನವನ್ನು ಪ್ರಾರಂಭ ಮಾಡಿದನಲ್ಲ, ಧರ್ಮಕೃತ್ತಾದ, ಧರ್ಮಭೃತ್ತಾಗಲಿಲ್ಲ. ಈ ತರಹದ ತಪಸ್ಸಿಗೆ ವಿಘ್ನ ಆಗುವ ಪ್ರಸಂಗಗಳು ಜೀವನದಲ್ಲಿ ಸಾಕಷ್ಟು ಬರ್ತವೆ, ಆಕರ್ಷಣೆಗಳು ಬೇಕಾದಷ್ಟು ಇರ್ತವೆ. ಆದರೂ ಸಂಯಮದಿಂದ ಇದ್ದು ಮನುಷ್ಯ ಧರ್ಮಭೃತ್ತಾಗಬೇಕು. ಧರ್ಮವನ್ನು ಮಾಡುವುದು ದೊಡ್ಡದಲ್ಲ, ಉಳಿಸಿಕೊಳ್ಳಬೇಕು ಅನ್ನುವುದನ್ನು ಸಂದೇಶ ನೀಡಬೇಕಾಗಿದೆ ರಾಮದೇವರಿಗೆ. ಆ ಸಂದೇಶ ನೀಡುವುದಕ್ಕೋಸ್ಕರ ಈ ಕಥೆಯನ್ನು ಹೇಳಿಸಿದ್ದೇ ಧರ್ಮಭೃತ್ ಎಂಬ ಋಷಿಯಿಂದ. ಹಾಗಾದರೆ ನಾವು ಜೀವನದಲ್ಲಿ ಧರ್ಮವನ್ನು ಕಳೆದುಕೊಳ್ಳುವುದಕ್ಕೆ ಅನೇಕ ಹಾದಿಗಳಿವೆ. ಕಾಮ ಇದೆ, ಕ್ರೋಧ ಇದೆ, ದ್ವೇಷ ಇದೆ, ಅಸೂಯೆ ಇದೆ, ನಾನಾ ವಿಧವಾದಂತಹ ಧರ್ಮಘಾತಕವಾದ ಸಂಗತಿಗಳು ಇವೆ. ಅವುಗಳಿಂದ ಎಚ್ಚರದಿಂದ ನಾವು ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳಬೇಕು ಅನ್ನುವುದನ್ನು ಶ್ರೀರಾಮಚಂದ್ರ ತೋರಿಸಿಕೊಡ್ತಾ ಇದ್ದಾನೆ. ಹಾಗೆ ಆ ಆಶ್ರಮದ ಮಹಿಮೆಯನ್ನು ತಿಳಿದು ಅಲ್ಲಿಂದ ಮುಂದೆ ಹೊರಟಿದ್ದಾರೆ. ಅನೇಕ ಋಷಿ ಮುನಿಗಳ ಆಶ್ರಮಗಳು, ದರ್ಭಗಳು, ಪವಿತ್ರವಾದಂತಹ ವಸ್ತ್ರಗಳು, ವಲ್ಕಲಗಳು, ಹೋಮಧೂಮಗಳು, ಇವುಗಳಿಂದ ಪವಿತ್ರವಾದಂತಹ ಋಷಿಗಳ ಒಂದೊಂದೇ ಆಶ್ರಮಗಳಲ್ಲಿ ವಾಸ ಮಾಡಿ ಶ್ರೀರಾಮಚಂದ್ರ ಮುಂದೆ ಹೋಗ್ತಾ ಇದ್ದಾನೆ. ಆ ಋಷಿಗಳ ಭಾಗ್ಯ ಎಷ್ಟು! ಕೋಟಿ ಕೋಟಿ ಜನ್ಮಗಳ ಸಾಧನೆಯ ನಂತರ ಭಗವಂತನ ದರ್ಶನ ಒಂದು ಕ್ಷಣ ಆದರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಉಷಿತ್ವಾ ಸ ಸುಖಂ ತತ್ರ ಪೂಜ್ಯಮಾನೋ ಮಹರ್ಷಿಭಿ. ಪರಮಾತ್ಮ ಒಂದೊಂದು ಆಶ್ರಮದಲ್ಲಿ ಎಷ್ಟೆಷ್ಟೋ ದಿನಗಳವರೆಗೆ ವಾಸವಾಗಿರ್ತಿದ್ದನಂತೆ. ಕೆಲವು ಕಡೆಗೆ 10 ತಿಂಗಳು, ಕೆಲವು ಕಡೆಗೆ ವರ್ಷ, 4 ತಿಂಗಳು. ಅವರವರ ಋಷಿಗಳ ಸಾಧನೆ, ಅವರವರ ತಾರತಮ್ಯ ಸಿದ್ಧಾಂತ ಎಲ್ಲಿಯೂ ಬಿಟ್ಟದ್ದಲ್ಲ. ಎಲ್ಲ ಕಡೆಗೂ ಒಂದೊಂದು ದಿವಸ ಅಲ್ಲ, ಎಲ್ಲ ಕಡೆಗೂ ಒಂದೊಂದು ತಿಂಗಳು ಅಲ್ಲ. ಕೆಲವು ಕಡೆಗೆ 2 ತಿಂಗಳು, 3 ತಿಂಗಳು, 4, 3.5, 8, 8.5, 7, 1 ವರ್ಷ, ಹೀಗೆ ಪರಮಾತ್ಮ ವಾಸ ಮಾಡ್ತಾ ಇದ್ದಾನೆ ಆ ಋಷಿಗಳ ಆಶ್ರಮದಲ್ಲಿ ಅವರವರ ಸಾಧನೆಗೆ ತಕ್ಕಂತೆ. ನೋಡಿ, ರಮತಶ್ಚಾನುಕೂಲ್ಯೇನ, ಆ ಶ್ರೀರಾಮಚಂದ್ರನ ರಾಮತ್ವವನ್ನು ವಾಲ್ಮೀಕಿಗಳು ಅಲ್ಲಲ್ಲಿ ಎತ್ತಿ ತೋರಿಸ್ತಾರೆ. ಅದೇ ಧಾತುವನ್ನು ಉಪಯೋಗಿಸಿ ರಮುಕ್ರೀಡಾಯಾಮ್ ರಮತಶ್ಚಾನುಕೂಲ್ಯೇನ ಯಯುಸ್ ಸಂವತ್ಸರ 10 ವರ್ಷಗಳು ಆ ಋಷಿಗಳ ಆಶ್ರಮದಲ್ಲಿ ವಾಸ ಮಾಡ್ತಾ ಪರಮಾತ್ಮ ಕಳೆದಿದ್ದಾನೆ. ಇದರಿಂದಲೂ ದೇವರು ಸಂದೇಶ ಕೊಡ್ತಾನೆ ಜಗತ್ತಿಗೆ, ನಿಮ್ಮ ವಾಸ ಆಶ್ರಮದಲ್ಲಿ ಇರಲಿ, ಸಜ್ಜನರ ಸಹವಾಸದೊಳಗಿರಲಿ. ಋಷಿಗಳು ಮುನಿಗಳು ಅಥವಾ ಋಷಿಗಳಂತೆ ಮುನಿಗಳಂತೆ ಸಜ್ಜನರಾಗಿ ಧಾರ್ಮಿಕರಾಗಿ ಇರುವಂಥವರ ಮಧ್ಯದಲ್ಲಿ ನಿಮ್ಮ ವಾಸ ಇರಬೇಕು ಅನ್ನುವುದನ್ನು ಪರಮಾತ್ಮ ತೋರಿಸಿಕೊಡ್ತಾನೆ. ಅಂತಹ ಸಜ್ಜನರ ಆಶ್ರಮದೊಳಗೆ ಸಂಚಾರ ಮಾಡ್ತಾ ಮಾಡ್ತಾ ಸುತೀಕ್ಷ್ಣ ಎಂಬ ಋಷಿಗಳ ಆಶ್ರಮಕ್ಕೆ ಬಂದಿದ್ದಾನೆ. ಆ ಸುತೀಕ್ಷ್ಣರ ಆಶ್ರಮದಲ್ಲಿ ಪರಮಾತ್ಮ ಪ್ರವೇಶ ಮಾಡಿದಾಗ ಸುತೀಕ್ಷ್ಣರು ಸ್ವಾಗತ ಮಾಡಿದ್ದಾರೆ. ಪರಮಾತ್ಮ ಅವರ ಜೊತೆಗೆ ಅನೇಕ ಇತಿಹಾಸಗಳು, ಅನೇಕ ಋಷಿ ಮುನಿಗಳ ಚರಿತ್ರೆಗಳ ಬಗ್ಗೆಲ್ಲ ಮಾತನಾಡ್ತಾ ಒಂದು ಮಾತನ್ನು ಪರಮಾತ್ಮ ಹೇಳ್ತಾನೆ, ಅಗಸ್ತ್ಯರ ದರ್ಶನ ಮಾಡಬೇಕು ಅಂತ ನನಗೆ ಅಪೇಕ್ಷೆ ಇದೆ. ಅಗಸ್ತ್ಯರ ಆಶ್ರಮ ಎಲ್ಲಿದೆ ಅದನ್ನು ತಿಳಿಸಿಕೊಡಬೇಕು ಅಂತ. ಸರ್ವಜ್ಞನಾದ ಶ್ರೀರಾಮಚಂದ್ರ ಆ ಸುತೀಕ್ಷ್ಣ ಎಂಬ ಋಷಿಗೂ ಒಂದು ಪುಣ್ಯ, ಧರ್ಮಭೃತ್ ಎಂಬ ಋಷಿಯ ಮೇಲೆ ಅನುಗ್ರಹ ಮಾಡಿದ್ದ. ಈಗ ಸುತೀಕ್ಷ್ಣರ ಆಶ್ರಮದಲ್ಲಿ ಪ್ರವೇಶ ಮಾಡಿ ಸುತೀಕ್ಷ್ಣರಿಗೆ ಕೇಳ್ತಾನೆ, ಅಗಸ್ತ್ಯರ ಆಶ್ರಮದ ದಾರಿ ಯಾವುದು ಹೇಳಿ ಅಂತ. ಅಂದರೆ ಒಂದು ಒಳ್ಳೆಯ ಕ್ಷೇತ್ರಕ್ಕೆ ಹೋಗುವ ದಾರಿ ಹೇಳಿದರೂ ಬಹಳ ದೊಡ್ಡ ಪುಣ್ಯ ಇದೆ. ಗಂಗೆ ಎಲ್ಲಿದ್ದಾಳೆ ಅಂತ ಕೇಳಿದರೂ ಪುಣ್ಯ, ಈ ದಾರಿಯಲ್ಲಿ ಹೋಗಿ ಅಂತ ತೋರಿಸಿದರೂ ಪುಣ್ಯ, ಇವರಿಬ್ಬರ ಸಂವಾದವನ್ನು ಸುಮ್ಮನೆ ಕೇಳಿದವನಿಗೂ ಪುಣ್ಯ. ವಕ್ತುಹು ಶ್ರೋತುಹು ಶ್ರೀಮದ್ಭಾಗವತದಲ್ಲಿ ಬರ್ತದೆ. ಎಲ್ಲರಿಗೂ ಆ ಪುಣ್ಯ ಇದೆ. ತತ್ಪಾದ ಸಲಿಲಂ ಯಥಾ,
ಆ ಭಗವಂತನ ಪಾದದ ಉದಕ, ಪಾದದಿಂದ ಬಂದ ಗಂಗೆಯ ಬಗ್ಗೆ ಕೇಳಿದವರು, ಹೇಳಿದವರು ಎಲ್ಲರಿಗೂ ಪುಣ್ಯ ಇದೆ ಅಂತ. ಹಾಗೆ ಋಷಿ ಮುನಿಗಳ ಆಶ್ರಮವನ್ನು ಅದೂ ಸಾಕ್ಷಾತ್ ಶ್ರೀರಾಮಚಂದ್ರನಿಗೆ ವಿಜ್ಞಾಪನೆ ಮಾಡಿಕೊಂಡ್ರೆ ಆ ಸುತೀಕ್ಷ್ಣನ ಅತಿತೀಕ್ಷ್ಣವಾದ ಪಾಪಗಳೆಲ್ಲ ಜನ್ಮಾಂತರಗಳಲ್ಲಿ ಮಾಡಿದ್ದು ಭಸ್ಮ ಆಗಿ ಹೋಗ್ತವೆ ಭಗವಂತನ ಸೇವೆಯಿಂದ ಅನ್ನುವ ದೃಷ್ಟಿಯಲ್ಲಿ ಶ್ರೀರಾಮಚಂದ್ರ ಕೇಳ್ತಾನೆ, ನತು ದಾನಾಮಿ ತಂ ದೇಶಂ ವನಸ್ಯಾಸ್ಯ ಮಹತ್ತಯ ಅಂತ. ಇದು ಒಂದು ಸಂದೇಶ ಮೇಲ್ನೋಟಕ್ಕೆ. ಇನ್ನೊಂದು, ಯಾವುದೇ ಋಷಿಗಳ ವಾಲ್ಮೀಕಿಗಳ ಮಾತಿಗೆ ಸಾಮಾನ್ಯವಾಗಿ ಮೇಲ್ನೋಟದ ಅರ್ಥವನ್ನು ಮಾತ್ರ ನಾವು ತಿಳಿಯುವುದಲ್ಲ. ಶ್ರೀರಾಮಚಂದ್ರ ನತು ತಾನಾಮಿ ತಂ ದೇಶಂ ವನಸ್ಯಾಸ್ಯ ಮಹತ್ತಯ, ದೊಡ್ಡ ವನ, ಇಂಥ ದೊಡ್ಡ ಅರಣ್ಯದೊಳಗೆ ಎಲ್ಲಿ ಅಂತ ಹುಡುಕೋಣ ಅಗಸ್ತ್ಯರ ಆಶ್ರಮವನ್ನು, ಹಾಗಾಗಿ ನೀವು ನಮಗೆ ಹೇಳಬೇಕು ಅಂತ ಸುತೀಕ್ಷ್ಣರಿಗೆ ಶ್ರೀರಾಮಚಂದ್ರ ಕೇಳಿದ್ದಾನೆ. ಆದರೆ ಆಂತರ್ಯ ಏನು, ಇದರ ಒಳ ಅರ್ಥ ಅಂದರೆ, ನಾನು ಅಗಸ್ತ್ಯರ ಆಶ್ರಮಕ್ಕೆ ಹೋಗ್ತಾ ಇರೋದು ಏನೋ ಒಂದು ಅವರಿಂದ ಉಪದೇಶ ಪಡೆಯೋದಕ್ಕೆ, ಅವರ ಅನುಗ್ರಹ ಪಡೆಯೋದಕ್ಕೆ ಅಂತ ತಿಳ್ಕೊಬೇಡ. ಮತ್ತೆ ನಾನು ಸರ್ವೋತ್ತಮ, ನನಗೇನು ಅವರು ಉಪದೇಶ ಮಾಡಬೇಕಾಗಿಲ್ಲ. ಋಷಿಗಳು ಅಂದರೆ ಏನೋ ತತ್ವೋಪದೇಶಕ್ಕೆ ಹೊರಟಿದ್ದಾನೆ ಕಾಣುತ್ತೆ. ಜಡಭರತರು ರಹುಗಣರಾಜರು ಕಪಿಲ ನಾಮಕ ಪರಮಾತ್ಮನಿಂದ ಉಪದೇಶ ಪಡೆಯುವುದಕ್ಕೆ ಹೊರಟಂತೆ, ಉಪದೇಶ ಪಡೆಯೋದಕ್ಕೆ ಹೊರಟಿದ್ದೇನೆ ಅಂತ ತಿಳಿಯಬೇಡ. ನಾನೇ ಸರ್ವೋತ್ತಮ, ನನಗ್ಯಾರು ಉಪದೇಶ ಮಾಡುವವರಲ್ಲ, ಅವನಿಗೆ ಅನುಗ್ರಹ ಮಾಡೋದಕ್ಕೆ ನಾನು ಹೊರಟಿದ್ದೇನೆ ಅಂತ ಒಳಗಿನ ಅರ್ಥ. ಮೇಲ್ನೋಟಕ್ಕೆ ಅಗಸ್ತ್ಯರ ಆಶ್ರಮ ಎಲ್ಲಿದೆ, ಅವರ ದರ್ಶನ ಪಡೆಯಬೇಕು, ಸೇವೆ ಮಾಡಬೇಕು ಅಂತ ನನಗಿಚ್ಛೆ ಇದೆ. ದೊಡ್ಡ ಅರಣ್ಯ, ದಾರಿ ಗೊತ್ತಾಗೋದಿಲ್ಲ, ತೋರಿಸು ಅಂತ ರಾಮ ಕೇಳ್ತಾನೆ. ಹೇಗೆ ಆ ಒಳ ಅರ್ಥ ಈ ಶ್ಲೋಕದಿಂದ ಹೇಗೆ ಬರುತ್ತೆ ಅಂದರೆ, ನತು ಜಾನಾಮಿ ತಂ ದೇಶಂ ವನಸ್ಯಾಸ್ಯ ಮಹತ್ತಯ. ತಮ್ ಅಂದರೆ ಅಗಸ್ತ್ಯ ಋಷಿಗಳನ್ನು, ದೇಶಂ ನ ಜಾನಾಮಿ, ಅವರೇನು ನನಗೆ ದೇಶ, ದೇಶ ಅಂದರೆ ದಿಶತೀತಿ ದೇಶ ಉಪದೇಶಕ ಗುರು ಅಂತ ಅರ್ಥ. ತಂ ದೇಶಂ ನ ಜಾನಾಮಿ, ಆ ಅಗಸ್ತ್ಯರನ್ನೇನು ನಾನು ನನ್ನ ಗುರು ಅಂತ ಭಾವಿಸಿಲ್ಲ. ಯಾಕೆ? ಅಂಥ ದೊಡ್ಡ ಋಷಿಗಳು ಇಡೀ ದಕ್ಷಿಣ ಭಾರತದ ಬಹಳ ದೊಡ್ಡದಾದಂತಹ ಸಾಧನೆಯನ್ನು ಮಾಡಿ, ಎಲ್ಲ ಕಡೆಗೆ ದೇವತಾ ಪ್ರತಿಷ್ಠಾಪನಾದಿಗಳನ್ನು ಮಾಡಿ ಧರ್ಮವನ್ನು ಉಳಿಸಿದವರು. ಅಂತಹ ಅಗಸ್ತ್ಯರನ್ನು ಯಾಕೆ ನೀನು ಗುರು ಅಂತ ತಿಳಿದಿಲ್ಲ ಅಂದರೆ, ವನಸ್ಯಾಸ್ಯ ಮಹತ್ತಯ, ಅಸ್ಯ ವನಸ್ಯ, ಇದೀಗ ಕೇಳಿದಿರಿ, ವನ ಅಂದರೆ ದೇವರು ಅಂತ. ತನ್ನನ್ನು ತಾನೇ ಅಯಂಜನ ಅಂತ ಹೇಳಿಕೊಳ್ಳುವ ಪದ್ಧತಿ ಇದೆ. ಹಾಗೆ ಅಸ್ಯ ವನಸ್ಯ, ಈ ವನ ಇದ್ದಾನಲ್ಲ, ನಿನ್ನೆದರಿಗೆ ನಿಂತಹ ವನನೀಯನಾದ ಭಜನೀಯನಾದ ಶ್ರೀರಾಮಚಂದ್ರ ಮಹತ್ತಯ, ಇವನು ಸರ್ವೋತ್ತಮನಾದದ್ದರಿಂದ ಆ ಅಗಸ್ತ್ಯನನ್ನು ಯಾಕೆ ಗುರು ಅಂತ ತಿಳ್ಕೊತಾನೆ ಇವನು. ನತು ಜಾನಾಮಿ ತಂ ದೇಶಂ ವನಸ್ಯಾಸ್ಯ ಮಹತ್ತಯ, ನಾನೇ ಸರ್ವೋತ್ತಮ, ಅವನೇನು ನನಗೆ ಗುರು ಅಲ್ಲ. ಹಾಗಾದರೆ ಯಾಕೆ ಹೋಗ್ತೀಯಾ? ಅವನ ಉದ್ಧಾರ ಮಾಡುವುದಕ್ಕೋಸ್ಕರ ಹೋಗ್ತೇನೆ, ದಾರಿ ಹೇಳು ಅಂತ ಸುತೀಕ್ಷ್ಣ ಕೇಳಿದ್ದಾನೆ. ಹೀಗೇ ಅರ್ಥ ಮಾಡಿಕೊಳ್ಳಬೇಕು. ಶ್ರೀರಾಮಚಂದ್ರ ಆ ಅಗಸ್ತ್ಯರಿಂದ ಏನೋ ಅನುಗ್ರಹವನ್ನು ಪಡೆದುಕೊಂಡ, ಅದಕ್ಕಾಗಿ ಹೋಗಿದ್ದ ಅಂತ ಕೇಳೋದಾದರೆ ರಾಮಾಯಣ ಕೇಳದೇ ಇರೋದೇ ವಾಸಿ. ಕುತ್ರಾಶ್ರಮ ಪದಂ ರಮ್ಯಂ, ಅವನ ದರ್ಶನ ಮಾಡಬೇಕು ಅಂತ ನನಗೆ ಬಹಳ ದಿವಸದಿಂದ ಅಪೇಕ್ಷೆ ಇದೆ. ಮನೋರಥೋ ಮಹಾನೇಶಃ ಹೃದಯ ಸಂಪರಿವರ್ತತೆ, ಅದಕ್ಕಾಗಿ ಅವನ ಬಗ್ಗೆ ನನಗೆ ಹೇಳು ಅಂತ ಕೇಳಿದಾಗ ಸುತೀಕ್ಷ್ಣರು ಹೇಳ್ತಾರೆ ಆಶ್ರಮದ ದಾರಿಯನ್ನು ಹೀಗೆ ಹೋಗಬೇಕು ಅಂತ. ಇಲ್ಲಿಂದ 4 ಯೋಜನ ಹೋಗಬೇಕು. ಅಗಸ್ತ್ಯರ ತಮ್ಮ ಅಗಸ್ತ್ಯ ಭ್ರಾತ, ಅವರ ಆಶ್ರಮ ಮೊದಲು ನಿಮಗೆ ಸಿಗತ್ತೆ. ಅಲ್ಲಿ ಒಂದು ರಾತ್ರಿಯನ್ನು ಕಳೆದು ಮತ್ತೆ ಮುಂದೆ ಹೋದರೆ, ದಕ್ಷಿಣ ಭಾಗಕ್ಕೆ ಹೋದರೆ ಉತ್ತಮವಾದ ಅಗಸ್ತ್ಯರ ಆಶ್ರಮ ನಿಮಗೆ ಸಿಗತ್ತೆ ಅಂತ. ಅದೇ ಪ್ರಕಾರ ಶ್ರೀರಾಮಚಂದ್ರ ಸೀತಾ ಲಕ್ಷ್ಮಣ ಸಮೇತನಾಗಿ ಹೊರಟಿದ್ದಾನೆ. ಅದ್ಭುತವಾದಂತಹ ವೃಕ್ಷಗಳು, ಹಿಪ್ಪಲಿಯ ಗಿಡಗಳು, ಅದರ ಕಹಿಯಾದ ಹಣ್ಣುಗಳು, ಅದರ ಹಣ್ಣಿನ ಕಹಿಯಾದ ರಸದ ತಿಳುವಳಿಕೆ ನಮಗೆ ಬರುವಂತಹ ಒಂದು ಗಂಧ, ವಾಸನೆ. ಆ ವಾಸನೆ ನೋಡಿದ್ರೇ ಇದರ ಹಣ್ಣುಗಳು ಇಲ್ಲಿವೆ ಅಂತ ಗೊತ್ತಾಗಬೇಕು. ಅಂತಹ ಸಹಸ್ರಾರು ಪಿಪ್ಪಲಿ ವೃಕ್ಷಗಳ
ಮಧ್ಯದಲ್ಲಿರುವಂತಹ ಆಶ್ರಮ ಅದು ಅಗಸ್ತ್ಯರ ತಮ್ಮನ ಆಶ್ರಮ. ಆ ಆಶ್ರಮಕ್ಕೆ ಶ್ರೀರಾಮಚಂದ್ರ ಬಂದಿದ್ದಾನೆ. ಅದು ಆಶ್ರಮ ಅಂತ ಗೊತ್ತಾಗೋದೇ ಅಲ್ಲಿರುವಂತಹ ಪರಿಸರದ ದರ್ಶನದಿಂದ. ಹೋಮಕ್ಕೆ ಬೇಕಾದ ಕಾಷ್ಠಗಳನ್ನು ಒಂದು ಕಡೆಗಿಟ್ಟಿದ್ದಾರೆ, ದರ್ಭಗಳನ್ನು ಇಟ್ಟಿದ್ದಾರೆ, ಮಡಿಯಿಂದ ಪಂಚಗಳನ್ನು ಒಣಗಿ ಹಾಕಿದ್ದಾರೆ. ಶುದ್ಧವಾದ ಮಡಿಯಲ್ಲಿ ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನು, ಧಾರ್ಮಿಕವಾದ ಕಾರ್ಯಗಳನ್ನು ಮಾಡುವಂತೆ ಹೂವುಗಳನ್ನು ತಂದಿಟ್ಟು ಪೂಜೆಯನ್ನು ಮಾಡುವವರಿದ್ದಾರೆ. ಟೀಕಾಕೃತ್ಪಾದರು ಹೇಳ್ತಾರೆ, ಸ್ವಾರಾಮ ವನಜಾನ್ಯಪಿ ಅಂತ ಪದ್ಯಮಾಲಾದಲ್ಲಿ ತನ್ನ ತೋಟ ಅಥವಾ ಅರಣ್ಯದಲ್ಲಿ ಬೆಳೆದ ಹೂವುಗಳನ್ನು ತಾನೇ ಸ್ವತಃ ತರಬೇಕು ಅಥವಾ ತನ್ನವರು ಶುದ್ಧವಾದ ರೀತಿಯಲ್ಲಿ ತರಬೇಕು. ಯಾರೋ ತಂದದ್ದನ್ನು ಅಥವಾ ಕೊಂಡದ್ದನ್ನು ಅಕ್ರೀತಾನ್ಯಪ್ರದತ್ತಾನಿ ಅಂತ, ಕೊಂಡದ್ದನ್ನು ಏರಿಸಬಾರದು. ಯಾರೋ ತಂದು ಕೊಟ್ಟರೆ ಅಲ್ಲ, ತಾನೇ ಶುದ್ಧವಾಗಿ ಅಥವಾ ತಮ್ಮವರು ಶುದ್ಧವಾದ ರೀತಿಯಲ್ಲಿ ತಂದದ್ದನ್ನು ಏರಿಸಬೇಕು ಅಂತ. ಅದನ್ನು ವಾಲ್ಮೀಕಿ ರಾಮಾಯಣದಲ್ಲಿ ತೋರಿಸಿಕೊಡ್ತಾರೆ. ಪುಷ್ಪೋಪಹಾರಂ ಕುರುವಂತಿ ಕುಸುಮೈ ಸ್ವಯಮರ್ಜಿತೈ, ತಾವೇ ಸ್ವತಃ ಋಷಿಗಳು ಪುಷ್ಪಗಳನ್ನು ತಂದು ಪರಮಾತ್ಮನ ಪೂಜೆಯನ್ನು ಮಾಡುವಂತಹ ಆಶ್ರಮಗಳನ್ನು ಅವರು ಕಂಡಿದ್ದಾರೆ. ಆ ಆಶ್ರಮದಲ್ಲಿ ಪ್ರವೇಶ ಮಾಡಿ ಶ್ರೀರಾಮಚಂದ್ರ ಲಕ್ಷ್ಮಣನಿಗೆ ಅದರ ಇತಿಹಾಸವನ್ನು ಹೇಳ್ತಾನೆ. ಲಕ್ಷ್ಮಣ, ಈ ಆಶ್ರಮವನ್ನು ನೋಡ್ತಾ ಇದೆಯಲ್ಲ, ಇದು ಅಗಸ್ತ್ಯರ ತಮ್ಮನ ಆಶ್ರಮ ಅಂತ ಸುತೀಕ್ಷ್ಣರು ಹೇಳಿ ಕಳಿಸಿದರಲ್ಲ. ಈ ಆಶ್ರಮದಲ್ಲಿಯೇ ಹಿಂದೆ ಅಗಸ್ತ್ಯ ಋಷಿಗಳು ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ವಾತಾಪಿ, ಇಲ್ವಲ ಅಂತ ಇಬ್ಬರು ರಾಕ್ಷಸರು, ಮಹಾಬಲಿಷ್ಠರು. ಅವರಿಗೆ ಸಂಜೀವಿನಿ ವಿದ್ಯೆ ಶುಕ್ರಾಚಾರ್ಯರಿಂದ ಪಡೆದುಕೊಂಡಂತಹ ವಿದ್ಯೆ. ಆ ವಿದ್ಯೆಯ ಬಲದಿಂದ ಅವರು ಏನು ಮಾಡ್ತಾ ಇದ್ದರು ಅಂದರೆ, ವಾತಾಪಿ ಇಲ್ವಲ ಇಬ್ಬರೂ ಕೂಡ ಮನೆಗೆ ಇಲ್ವಲ ಶ್ರಾದ್ದಕ್ಕೆ ಬ್ರಾಹ್ಮಣರನ್ನು ಕರೆಯಬೇಕು. ಬೇರೆ ಬೇರೆ ದೃಷ್ಟಿಯಲ್ಲಿ ಬ್ರಾಹ್ಮಣರನ್ನು ಆಮಂತ್ರಣ ಕೊಟ್ಟು ಕರೆದು ಶ್ರಾದ್ದಕ್ಕೆ ಅಂತ ತನ್ನ ತಮ್ಮನಾದ ವಾತಾಪಿಯನ್ನೇ, ಅವನ ಮಾಂಸವನ್ನೇ, ಅವನನ್ನು ಒಂದು ಮೇಷದ ರೂಪದಲ್ಲಿ ತಯಾರು ಮಾಡಿ ಅವನ ಮಾಂಸದಿಂದಲೇ ಅಡುಗೆ ಮಾಡಿ ಅದನ್ನು ಬಡಿಸಬೇಕು, ಮೋಸ ಮಾಡಿ. ಅದನ್ನು ತಿಂದ ಮೇಲೆ ಹೊರಗೆ ಕರೀಬೇಕು. ವಾತಾಪೆ ಹೊರಗೆ ಬಾ ಅಂತ, ನಿಷ್ಕ್ರಮಸ್ವ ಅಂತ. ಅವನು ಹೊರಗೆ ಬಂದ ಅಂದರೆ ಅವರು ಸತ್ತು ಹೋಗಬೇಕು. ನಿತ್ಯವೂ ಎಷ್ಟೋ ಬ್ರಾಹ್ಮಣರನ್ನು ಈ ರೀತಿ ಸಂಹಾರ ಮಾಡ್ತಾ ಇದ್ದಾರೆ. ಭಿತ್ವಾ ಭಿತ್ವಾ ಶರೀರಾಣಿ ಬ್ರಾಹ್ಮಣಾನಾಂ ವಿನಿಷ್ಪತತ್. ಹೊಟ್ಟೆಯಲ್ಲಿ ಹೋಗೋದು, ಹೊಟ್ಟೆ ಒಡೆದು ಹೊರಗೆ ಬರೋದು, ಹೊಟ್ಟೆಯಲ್ಲಿ ಹೋಗೋದು, ಹೊಟ್ಟೆ ಒಡೆದು ಹೊರಗೆ ಬರೋದು. ಈ ರೀತಿ ಆ ವಾತಾಪಿಯ ಮೂಲಕ ಇಲ್ವಲ ಬ್ರಾಹ್ಮಣರ, ಋಷಿಗಳ, ಮುನಿಗಳ ಹತ್ಯಾಕಾಂಡವನ್ನು ಮಾಡ್ತಾ ಇದ್ದಾನೆ. ಅದರೊಳಗೆ ಆನಂದ ಅವರಿಗೆ. ಹಿಂಸಾ ವಿಹಾರಾ ದುಷ್ಟಾಸ್ತೆ. ಅವರಿಗೆ ಬೇರೆ ಏನು ಉದ್ದೇಶ ಅಲ್ಲ, ಸಜ್ಜನರನ್ನು ಸಂಹಾರ ಮಾಡಿದ್ರೇ ಅವರಿಗೆ ಆನಂದ. ಆಗ ದೇವತೆಗಳೆಲ್ಲ ಅಗಸ್ತ್ಯ ಋಷಿಗಳಿಗೆ ಪ್ರಾರ್ಥನೆ ಮಾಡಿದ್ದಾರಂತೆ. ಅಗಸ್ತ್ಯರಿಗಿಂತಲೂ ಚಿಕ್ಕವರು ಅಗಸ್ತ್ಯರಿಗೆ ಪ್ರಾರ್ಥನೆ ಮಾಡಿದ್ದಾರೆ, ದೊಡ್ಡವರು ಆಜ್ಞೆಯನ್ನು ಮಾಡಿದ್ದಾರೆ, ನೀವು ಈ ಕಾರ್ಯವನ್ನು ಮಾಡಬೇಕು, ಅವರನ್ನು ಸಂಹಾರ ಮಾಡಿ ಬ್ರಾಹ್ಮಣರ ರಕ್ಷಣೆಯನ್ನು ಮಾಡಬೇಕು ಅಂತ. ಬ್ರಾಹ್ಮಣರ ಗೋತ್ರಗಳು, ಬ್ರಾಹ್ಮಣರ ಸಂತತಿ ಸಂಪೂರ್ಣವಾಗಿ ನಿರ್ಮೂಲನವಾಗುವಂತಹ ಒಂದು ಪ್ರಸಂಗ ಆ ವಾತಾಪಿ ಇಲ್ವರರ ಕಾಲದಲ್ಲಿ. ಹಾಗೇನಾದರೂ ನಿರ್ಮೂಲನ ಆಗಿದ್ದರೆ ಇವತ್ತ್ಯಾರೂ ಬ್ರಾಹ್ಮಣರು ಉಳಿತಾ ಇರಲಿಲ್ಲ. ಅದಕ್ಕೆ ಮುಖ್ಯ ಕಾರಣರು ಅಗಸ್ತ್ಯರು. ಅಗಸ್ತ್ಯರು ತಾವೇ ಆಮಂತ್ರಣವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಯಥಾಪ್ರಕಾರ ಆಹಾರದಲ್ಲಿ ಆ ವಾತಾಪಿಯನ್ನು ಸೇರಿಸಿ ಕೊಟ್ಟಿದ್ದಾನೆ. ಇಲ್ವಲ ಹೊರಗೆ ಬಾ ಅಂತ ಕರೀತಾ ಇದ್ದಾನೆ. ನಿತ್ಯವೂ ಕರೆಯುವಂತೆ, ಹೇ ವಾತಾಪೆ ನಿಷ್ಕ್ರಮಸ್ವ ಅಂತ ನಗುತ್ತಾರೆ ಅಗಸ್ತ್ಯರು. ಇನ್ನೆಲ್ಲಿ ನಿಷ್ಕ್ರಮಣ, ವಾತಾಪಿ ಜೀರ್ಣವಾಗಿ ಹೋಗಿದ್ದಾನೆ. ವಾತಾಪೆ ಜೀರ್ಣೋಭವ ಅಂದರು. ಆ ಅಗಸ್ತ್ಯರ ತಪಸ್ಸಾಮರ್ಥ್ಯದಿಂದ ಅವನು ಪೂರ್ಣವಾಗಿ ಜೀರ್ಣವಾಗಿ ಹೋಗಿಬಿಟ್ಟಿದ್ದಾನೆ. ಹೊರಗೆ ಬರುವ ಸಾಧ್ಯತೆಯೇ ಇಲ್ಲದೇ ಇದ್ದಂತೆ ಮೃತನಾಗಿದ್ದಾನೆ. ಆಗ ಇಲ್ವಲನಿಗೆ ಬಹಳ ಗಾಬರಿಯಾಯಿತು.
ಎಲ್ಲಿದ್ದೀ ವಾತಾಪೇ ಹೊರಗೆ ಬಾ ಅಂತ. ಅಗಸ್ತ್ಯರಂದರು ಇಲ್ವಲನಿಗೆ, ಇಲ್ವಲ್ಲ ಅಂದರು. ಎಲ್ಲಿದ್ದಾನೆ ವಾತಾಪಿ? ಅವನೇನಿಲ್ಲ, ಎಲ್ಲಿದ್ದಾನೆ? ಗಾಬರಿಯಾಗಿದೆ. ಪ್ರದರ್ಶಯಿತು ಮಾರೇಭೆ ಮುನಿಂ ಕ್ರೋಧಾನ್ ನಿಶಾಚರ. ಹಾಗಾದರೆ ಈ ಅಗಸ್ತ್ಯ ಋಷಿಗಳನ್ನೇ ಸಂಹಾರ ಮಾಡುತ್ತೇನೆ ಅಂತ ಆಯುಧಗಳನ್ನು ತೆಗೆದುಕೊಂಡು ಯಾವಾಗ ಇವರ ಮೇಲೆ ಆಕ್ರಮಣ ಮಾಡಿದ, ಕೇವಲ ತಮ್ಮ ದೃಷ್ಟಿಯಿಂದ ಅವನನ್ನು ನಾಶ ಮಾಡಿದ್ದಾರೆ. ಚಕ್ಷುಷ ಅನಲಕಲ್ಪೇನ ನಿರ್ದಗ್ಧ ನಿಧನಂಗತಃ. ಎಂತಹ ತಪಸ್ಸು ನೋಡಿ. ವಾತಾಪಿಯನ್ನು ಹೊಟ್ಟೆಯಲ್ಲಿ ಜೀರ್ಣ ಮಾಡಿಕೊಂಡರು. ಇಲ್ವಲ ಅಸಂಖ್ಯರಾದ ಬ್ರಾಹ್ಮಣರನ್ನು ಸಂಹಾರ ಮಾಡಿದಂತಹ ಬ್ರಹ್ಮಹತ್ಯೆಯನ್ನು ಮಾಡಿದ ಮಹಾದುಷ್ಟ ಉಗ್ರ, ಅಂತಹ ಉಗ್ರನಾದ ಕ್ರೂರನಾದ ದುಷ್ಟನಾದ ಇಲ್ವಲನನ್ನು ಕೇವಲ ತಮ್ಮ ದೃಷ್ಟಿಯಿಂದ ಅವನನ್ನು ಸುಟ್ಟು ಹಾಕಿದ್ದಾರೆ. ಅಂತಹ ತಪಸ್ವಿಗಳು, ಋಷಿಗಳು, ಮುನಿಗಳು ಇವತ್ತಿನ ಕಾಲದಲ್ಲಿಯೂ ಇದ್ದರೆ ದುರ್ಜನರ ಸಂಹಾರ ಆಗಿ ಸಜ್ಜನರ ರಕ್ಷಣೆಯಾಗಿ ಎಂತಹ ವೈಭವದಿಂದ ಧರ್ಮವನ್ನು ಆಚರಣೆ ಮಾಡಬಹುದಾಗಿತ್ತು. ಇವತ್ತಿಗೂ ತಕ್ಕ ಮಟ್ಟಿಗೆ ನಾವೆಲ್ಲ ಧರ್ಮಾಚರಣೆಯನ್ನು ಮಾಡುತ್ತೇವೆ ಅಂದರೆ ಆ ಪ್ರಾಚೀನರಾದ ಋಷಿಮುನಿಗಳ ಅನುಗ್ರಹದಿಂದ, ಅವರೆಲ್ಲರ ತಪಸ್ಸಿನಿಂದ, ಅವರು ನಮ್ಮ ಸಂತತಿಯನ್ನು ಉಳಿಸಿದ್ದರಿಂದ ಇವತ್ತು ನಾವೆಲ್ಲ ಬಂದಿದ್ದೇವೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಅವರ ಸ್ಮರಣೆಯನ್ನಾದರೂ ಮಾಡಿದರೆ ನಿಶ್ಚಿತವಾಗಿಯೂ ಅವರ ಅನುಗ್ರಹದಿಂದ, ಇಂತಹ ಋಷಿಮುನಿಗಳ ಅನುಗ್ರಹದಿಂದ, ಅವರ ತಪಸ್ಸಿನಿಂದ ನಮ್ಮ ಸಾಧನೆಗೆ ಬರುವ ವಿಘ್ನಗಳೆಲ್ಲ ದೂರ ಆಗಿ ಧರ್ಮಾಚರಣೆ ಇನ್ನೂ ವೈಭವದಿಂದ ನಮ್ಮಿಂದ ನಡೆಯುತ್ತೆ ಅಂತ ರಾಮಾಯಣ ನಮಗೆ ತಿಳಿಸ್ತದೆ. ಎಂತಹ ಉಗ್ರವಾದ ಕಾರ್ಯ ಇದು! ಕಣ್ಣಿನಿಂದ ಅವನನ್ನು ಸುಟ್ಟಾಗೋದೇನೋ, ಇವನನ್ನು ಜೀರ್ಣ ಮಾಡಿಕೊಳ್ಳೋದೇನೋ, ಇದೆಲ್ಲ ಯಾಕೆ ಮಾಡಿದರು ಅಗಸ್ತ್ಯರು ಅನ್ನುವುದಕ್ಕೆ ವಾಲ್ಮೀಕಿ ಮಹರ್ಷಿಗಳು ಒಂದೇ ಮಾತು ಹೇಳ್ತಾರೆ. ಅರ್ಥಾತ್ ಶ್ರೀರಾಮಚಂದ್ರ ಲಕ್ಷ್ಮಣನನ್ನು ಕುರಿತು ಹೇಳ್ತಾನೆ, ವಿಪ್ರಾನುಕಂಪಯಾಯೇನ ಕರ್ಮೇದಂ ದುಷ್ಕರಂಕೃತಂ. ಬ್ರಾಹ್ಮಣರ ಮೇಲಿನ ಪ್ರೀತಿ, ಬ್ರಾಹ್ಮಣರ ಮೇಲಿನ ದಯೆ, ಭಗವದ್ಭಕ್ತರು, ತಪಸ್ಸು ಮಾಡುವವರು, ತಮ್ಮ ಕರ್ಮಾನುಷ್ಠಾನವನ್ನು ಮಾಡುವಂತಹ ಸಜ್ಜನರಿಗೆ ಇವನಿಂದ ಪೀಡೆಯಾಗತ್ತೆ, ಅದಾಗಬಾರದು ಅನ್ನುವ ಒಂದೇ ಕಾರಣಕ್ಕೆ ತಮ್ಮ ಎಲ್ಲ ಕಾರ್ಯಗಳನ್ನು ಬಿಟ್ಟು ಇದಕ್ಕೋಸ್ಕರವಾಗಿ ಅಗಸ್ತ್ಯ ಋಷಿಗಳು ದೇವತೆಗಳ ಆಜ್ಞೆಯಂತೆ ಬಂದು ಈ ಕಾರ್ಯವನ್ನು ಮಾಡಿ ಸಜ್ಜನ ಸಮುದಾಯವನ್ನು ರಕ್ಷಣೆ ಮಾಡಿದ ಆಶ್ರಮ ಇದು. ಆ ಆಶ್ರಮದಲ್ಲಿ ಈಗ ಅವರ ತಮ್ಮ ಇರ್ತಾ ಇದ್ದಾನೆ, ಅವರು ಬೇರೆ ಆಶ್ರಮದಲ್ಲಿದ್ದಾರೆ. ಇದು ಮೂಲ ಆಶ್ರಮ. ಇಲ್ಲಿ ಅಂತಹ ಕಾರ್ಯವನ್ನು ಮಾಡಿ ಈ ಸ್ಥಳವನ್ನು ಅಗಸ್ತ್ಯರು ಪವಿತ್ರ ಮಾಡಿದ್ದಾರೆ ಲಕ್ಷ್ಮಣ, ತಿಳಿದುಕೋ ಅಂತ ಲಕ್ಷ್ಮಣನಿಗೆ ಶ್ರೀರಾಮಚಂದ್ರ ಹೇಳ್ತಾನೆ. ತೀರ್ಥಯಾತ್ರೆಗೆ ಹೋಗುವಕ್ಕಿಂತಲೂ ಮೊದಲೇ ಚೆನ್ನಾಗಿ ತೀರ್ಥದ ಮಹಿಮೆಯನ್ನೆಲ್ಲ ತಿಳಿದುಕೊಳ್ಳಬೇಕು. ಪುರಾಣಗಳಲ್ಲಿ ತೀರ್ಥಕ್ಷೇತ್ರಗಳ ಮಹಾತ್ಮೆಗಳು ಬಹಳ ವಿಸ್ತೃತವಾಗಿರುತ್ತದೆ. ಪ್ರಯಾಗ ಮಹಾತ್ಮೆ ಇರಬಹುದು, ಕಾಶಿ ಗಯಾದಿ ಕ್ಷೇತ್ರಗಳು, ರಾಮೇಶ್ವರಾದಿಗಳು, ಆ ವಿವಿಧ ಕ್ಷೇತ್ರಗಳ ಮಹಿಮೆಯನ್ನು ಪುರಾಣಗಳಲ್ಲಿ ಹೇಳಿದ್ದನ್ನು ಚೆನ್ನಾಗಿ ಓದಿ ಗುರುಗಳಿಂದ ಕೇಳಿ ತಿಳಿದುಕೊಂಡು ತನ್ನ ಜೊತೆಗೆ ಬರುವವರಿಗೂ ಅಲ್ಲಲ್ಲಿ ಹೋದಾಗ ಅದರ ಮಹತ್ವವನ್ನು ತಿಳಿಸಿ ಹೇಳಲು ಬರುವ ರೀತಿಯಲ್ಲಿ ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಂಡು ನೋಟ್ಸ್ ಮಾಡಿಕೊಂಡು ಆಮೇಲೆ ಯಾತ್ರೆಗೆ ಹೊರಡಬೇಕು. ಏನು ಗೊತ್ತಿಲ್ಲದೆ ಸುಮ್ಮನೆ ಸುತ್ತಾಡಿ ಬಂದರೆ, ದುಡ್ಡಿದೆ ಅಂತ ಹೇಳಿ ಬೆಳಗ್ಗೆ ಇಲ್ಲಿ ಸಾಯಂಕಾಲ ಅನ್ನೋದರೊಳಗೆ ಬದರಿಗೆ ಹೋಗಿ ಮತ್ತೆ ಮಾರನೇ ದಿವಸ ಬೆಳಗ್ಗೆ ಬಂದುಬಿಡೋದು. ಕೆಲವರಂತೂ ರಾತ್ರಿಯೇ ವಾಪಸ್ ಬಂದಿರ್ತಾರೆ ಬೆಂಗಳೂರಿಗೆ. ಅದ್ಭುತವಾದ ಯಾತ್ರೆ ಅಂತ. ಭಕ್ತಿಯಿಂದ ಹೋಗುವುದು ಮುಖ್ಯ. ಬೇಗ ಹೋಗಿ ಬರ್ತೇನೆ ಅಂದರೆ ಯಾತ್ರೆ ಬಹಳ ಜೋರಾಯಿತು ಅಂತಲ್ಲ. ಭಕ್ತಿ, ಶ್ರದ್ಧೆಗಳು, ಕ್ಷೇತ್ರದ ಮಹಿಮೆ ಇವುಗಳನ್ನು ಚೆನ್ನಾಗಿ ತಿಳಿದು ಅನುಸಂಧಾನವನ್ನು ಮಾಡ್ತಾ ಅಲ್ಲಿ ಹೋದರೆ ಆ ಯಾತ್ರೆಯ ಪರಿಪೂರ್ಣವಾದ ಫಲ ಸಿಗತ್ತೆ ಅಂತ ಜಗತ್ತಿಗೆ ತೋರಿಸಿಕೊಡುವುದಕ್ಕೆ ಶ್ರೀರಾಮಚಂದ್ರ ತನ್ನ ಜೊತೆಗೆ ಯಾತ್ರೆ ಮಾಡುವ ಲಕ್ಷ್ಮಣನಿಗೆ ಆ ಆಶ್ರಮದ ಮಹಿಮೆಯನ್ನು, ಋಷಿಗಳ ಮಹಿಮೆಯನ್ನು ತಿಳಿಸಿಕೊಟ್ಟು ಆಮೇಲೆ ಆ ಆಶ್ರಮದಲ್ಲಿ ವಾಸ ಮಾಡಿದ್ದಾರೆ ಒಂದು ರಾತ್ರಿ. ಇವನು ಮಾತಾಡ್ತಾ ಇರೋ ಅಷ್ಟೊತ್ತಿಗೆ ಸಂಜೆ ಆಯಿತು. ವಾಲ್ಮೀಕಿ ರಾಮಾಯಣದ ಶೈಲಿ, ಸಂಜೆ ಆಯಿತು ಅಂದರೆ ಸಂಧ್ಯಾ ವಂದನದ ವಿಚಾರವನ್ನು ಹೇಳದೆ ಮುಂದೆ ಹೋಗೋದಿಲ್ಲ. ಪ್ರಾತಃ ಸಂಧ್ಯಾ, ಸಾಯಂ ಸಂಧ್ಯಾಗಳನ್ನು ನಿಯಮೇನ ಉಲ್ಲೇಖನ ಮಾಡ್ತಾರೆ. ಉಪಾಸ್ಯ ಪಶ್ಚಿಮಾಂ ಸಂಧ್ಯಾಂ ಸಹ ಭ್ರಾತ್ರ ಯಥಾವಿಧಿ.
ಸಾಯಂಕಾಲದ ಸಂಧ್ಯಾವಂದನವನ್ನು ಮಾಡಿ ಆ ಆಶ್ರಮದಲ್ಲಿ ವಾಸ ಮಾಡಿದ್ದಾರೆ. ವಿಶೇಷವಾಗಿ ಅಗಸ್ತ್ಯರ ತಮ್ಮ ಶ್ರೀರಾಮಚಂದ್ರನಿಗೆ ಆತಿಥ್ಯವನ್ನು ಮಾಡಿದ್ದಾರೆ. ಆತಿಥ್ಯವನ್ನೆಲ್ಲ ಸ್ವೀಕಾರ ಮಾಡಿ ಅಲ್ಲಿಂದ ಮುಂದೆ ಪರಮಾತ್ಮ ಅಗಸ್ತ್ಯರ ಆಶ್ರಮವನ್ನು ಕುರಿತು ಹೊರಟಿದ್ದಾನೆ. ಸ್ವಲ್ಪ ದೂರ ಹೋದ ಮೇಲೆ ಒಳ್ಳೆ ವೃಕ್ಷಗಳು, ಹಚ್ಚ ಹಸರಾಗಿ ಬೆಳೆದ ವೃಕ್ಷಗಳು, ಸ್ವಲ್ಪವೂ ಧೂಳಿ ಇಲ್ಲ, ಹೊಲಸಿಲ್ಲ, ಅಷ್ಟು ಸ್ವಚ್ಛವಾಗಿವೆ, ಹಸರಾಗಿವೆ, ಫಲಪುಷ್ಪಗಳಿಂದ ಭರಿತವಾಗಿವೆ. ಅದನ್ನು ನೋಡಿದರೆ ಶ್ರೀರಾಮಚಂದ್ರ ಅಂದ, ಇದೇ ಅಗಸ್ತ್ಯರ ಆಶ್ರಮ. ಬರೀ ಗಿಡಗಳ ಸಮೃದ್ಧಿ ಅಲ್ಲ, ಗಿಡಗಳೂ ಸಮೃದ್ಧವಾಗಿವೆ, ಜೊತೆಗೆ ಸಂವರ್ಧಿತಾನಾಂ ಸುತ ನಿರ್ವಿಶೇಷಂ ಅಂತ ನಿವಾರ ಪಾಕಾದಿ ಕಡಂಗರೀಯೈ ಆಮೃಷ್ಯತೆ ಜಾನಪದೈರ್ನ ಕಚ್ಚಿತ ಕಚ್ಚಿನ್ನ ವಾಯುವಾದಿರುಪದ್ರವೋಸ್ತಿ ಸಂವರ್ಧಿತಾನಾಂ ಸುತ ನಿರ್ವಿಶೇಷಂ ಅಂತ ಕಾಳಿದಾಸ ಹೇಳುವಂತೆ, ಗಿಡಗಳನ್ನು ಎಷ್ಟು ಚೆನ್ನಾಗಿ ಬೆಳೆಸ್ತಿದ್ರು ಅಂದರೆ ಪ್ರಾಚೀನರು ಮಕ್ಕಳನ್ನು ಬೆಳೆಸಿದಂತೆ. ಮಕ್ಕಳಿಗೆ ಒಂದಿಷ್ಟು ಜಾಸ್ತಿ ಆಹಾರ, ಗಿಡಗಳಿಗೆ ಒಂದಿಷ್ಟು ನೀರು ಉಗ್ಗೋದಲ್ಲ. ಎಷ್ಟು ಪ್ರೀತಿಯಿಂದ ಮಕ್ಕಳಿಗೆ ನೀರು ಕುಡಿಸ್ತಿದ್ರೋ, ಹಾಲು ಕುಡಿಸ್ತಿದ್ರೋ, ಅಷ್ಟೇ ಪ್ರೀತಿಯಿಂದ ಗಿಡಗಳಿಗೆ ನೀರು ಎರೀತಾ ಇದ್ರಂತೆ ಋಷಿಗಳು. ಅದು ಶ್ರೀರಾಮಚಂದ್ರ ಹೇಳ್ತಾನೆ, ಸ್ನಿಗ್ಧ ಪತ್ರಾಹ ಯಥಾ ವೃಕ್ಷಾಹ ಯಥಾ ಕ್ಷಾಂತಾಹ ಮೃಗದ್ವಿಜಾಹ. ಸಿಂಹ ಇದ್ದರೆ ಪಕ್ಕದಲ್ಲಿಯೇ ಜಿಂಕೆಗಳು ಕುಳಿತಿರ್ತವೆ, ಸಿಂಹದ ಭಯವೇ ಇಲ್ಲ ಜಿಂಕೆಗಳಿಗೆ. ಹುಲಿ, ಚಿರತೆ, ಸಿಂಹ, ಜಿಂಕೆಗಳು, ಮೊಲಗಳು ಎಲ್ಲವೂ ಒಟ್ಟಿಗೆ ಕೂಡುತ್ತವೆ. ಹಾಗಾದರೆ ಒಬ್ಬ ಮಹಾಋಷಿಯ ತಪಸ್ಸಿನ ಪ್ರಭಾವದಿಂದ ಇವುಗಳಲ್ಲಿರುವ ದ್ವೇಷ ಅಸೂಯೆಗಳೆಲ್ಲ ಮಾಯವಾಗಿ ಇವುಗಳು ಪ್ರೀತಿಯಿಂದ ಇವೆ ಅಂದರೆ ಆ ಮಹಾತ್ಮನೇ ಅಗಸ್ತ್ಯ. ಇದು ಅಗಸ್ತ್ಯರ ಆಶ್ರಮವೇ ಇರಬೇಕು ಅಂತ ಶ್ರೀರಾಮಚಂದ್ರ ಇನ್ನೊಂದು ರೀತಿಯಿಂದ ಲಕ್ಷ್ಮಣನಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಹಿಂದೆ ನಡೆದ ಇತಿಹಾಸವನ್ನು ಹೇಳುವುದರ ಮೂಲಕ ಅಲ್ಲಿ ಅಗಸ್ತ್ಯರ ತಮ್ಮನ ಆಶ್ರಮದ ಪರಿಚಯ ಮಾಡಿಸಿದರೆ, ಇಲ್ಲಿ ವರ್ತಮಾನವಾದ ಆ ಕಾರ್ಯದಿಂದಲೇ ಇದು ಅಗಸ್ತ್ಯರ ಆಶ್ರಮ ಅಂತ ತಿಳಿದು ಬರ್ತದೆ. ಕೆಲವೆಲ್ಲ ಬರೀ ಇತಿಹಾಸವಾಗಿರ್ತದೆ, ಹಿಂದೆ ಹೀಗಿತ್ತು ಅಂತ ಅಲ್ಲ, ಇವತ್ತಿಗೂ ಆ ತಪಸ್ಸಿನ ಮಹಿಮೆ ಎದ್ದು ತೋರುತ್ತೆ ಅಂತ ಪರಮಾತ್ಮ ತೋರಿಸಿಕೊಡ್ತಾನೆ. ಈ ದಿಕ್ಕು ದಕ್ಷಿಣ ದಿಕ್ಕು ಅಂತ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ದಿಕ್ಕುಗಳಿಗೆ ಹೆಸರಿದೆ. ಆದರೆ ಆ ಹೆಸರು ಅಗಸ್ತ್ಯರಿಂದ ಅನ್ವರ್ಥಕವಾಗಿದೆ ಅಂತಾನೆ ಶ್ರೀರಾಮಚಂದ್ರ. ಈ ದಕ್ಷಿಣ ದಿಕ್ಕಿಗೆ ಅಗಸ್ತ್ಯರು ಬಂದದ್ದಕ್ಕೆ ಇದು ದಕ್ಷಿಣ ಆಯಿತು. ಯಾಕೆ ಅಂದರೆ ಈ ದಿಕ್ಕು ಪ್ರದಕ್ಷಿಣ ಆದದ್ದರಿಂದ. ಪ್ರದಕ್ಷಿಣ ಅಂದರೆ ಅನುಕೂಲ, ಧರ್ಮವನ್ನು ಮಾಡುವುದಕ್ಕೆ ಬಹಳ ಅನುಕೂಲ, ಬಹಳ ಪ್ರಶಸ್ತ, ಬಹಳ ರಮ್ಯ, ಬಹಳಷ್ಟು ದೇವಸ್ಥಾನಗಳು, ಬಹಳಷ್ಟು ನದಿಗಳು, ಬಹಳಷ್ಟು ಪರ್ವತಗಳು, ಬಹಳಷ್ಟು ಧಾರ್ಮಿಕರು, ಎಲ್ಲರೂ ಸಂತೋಷದಿಂದ ಧರ್ಮಾಚರಣೆಯನ್ನು ಮಾಡುವಂಥವರು, ಅವರ ಪರಿಸರ, ಇದೆಲ್ಲ ದೊರಕುವಂತೆ ಮಾಡಿದ ಮಹಾನುಭಾವ ಈ ಅಗಸ್ತ್ಯ. ನಾಮ್ನಾಚೇಯಂ ಭಗವತೋ ದಕ್ಷಿಣಾದಿಕ್ ಪ್ರದಕ್ಷಿಣ. ಶ್ರೀರಾಮಚಂದ್ರ ಹೇಳ್ತಾನೆ ಈ ಮಾತನ್ನು. ಇದು ಬಹಳ ಪ್ರದಕ್ಷಿಣವಾಗಿದೆ, ಅನುಕೂಲವಾಗಿದೆ. ಅದಕ್ಕಾಗಿ ಈ ದಕ್ಷಿಣ ಅಂತನ್ನುವ ಹೆಸರು ಈ ದಿಕ್ಕಿಗೆ ಅಗಸ್ತ್ಯರಿಂದ ಸಾರ್ಥಕವಾಯಿತು. ಅಂಥ ಅಗಸ್ತ್ಯರ ಆಶ್ರಮ ಇದು ಕಣ್ಣಿಗೆ ಕಾಣ್ತಾ ಇರೋದು. ನಾವಿನ್ನು ಒಳಗೆ ಪ್ರವೇಶ ಮಾಡೋಣ ಅಂತ ಶ್ರೀರಾಮಚಂದ್ರ ಹೇಳ್ತಾನೆ. ಯಾರೂ ಇದರ ಮೇಲೆ ಆಕ್ರಮಣ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅಸುರರು, ರಾಕ್ಷಸರು. ಏನ ಅಗಸ್ತ್ಯರ ಮಹಿಮೆ! ಕಾಲಕೇಯ ಎಂಬ ಹೆಸರಿನ ದಾನವರು ದೇವತೆಗಳಿಗೆ, ಸಜ್ಜನರಿಗೆ ಪೀಡೆಯನ್ನು ಕೊಡ್ತಾ ಇರುವಾಗ ದೇವತೆಗಳ ಆಜ್ಞೆಯಂತೆ ಅಗಸ್ತ್ಯರು, ಅವರೆಲ್ಲ ಸಮುದ್ರದಲ್ಲಿರ್ತಾರೆ, ಕಾಲಕೇಯರು ಯುದ್ಧ ಮಾಡೋದು ಸಮುದ್ರದಲ್ಲಿ ಹೋಗಿ ಯಾರಿಗೆ ಕಾಣದಂತೆ ಒಳಗೆ ರಹಸ್ಯವಾಗಿ ಕುಳಿತು ಬಿಡೋದು. ಅಂತಹ ಸಮುದ್ರದೊಳಗೆ ಯಾವಾಗಲೂ ಬಚ್ಚಿಕೊಂಡು ಕೂಡುವ ಕಾಲಕೇಯರನ್ನು ಸಂಹಾರ ಮಾಡಬೇಕು ಅಂದರೆ ಸಮುದ್ರದ ನೀರೆಲ್ಲ ತೆಗೆದು ಖಾಲಿ ಮಾಡಬೇಕು. ಹೇಗೆ ಸಾಧ್ಯ? ಯಾವುದೇ ಪಂಪ್ ಹಚ್ಚಿ ಸಮುದ್ರದ ನೀರು ತೆಗೆಯುವಂತಹ ಕಾರ್ಯವನ್ನು ಮಾಡಲಿಲ್ಲ. ದೇವತೆಗಳು ಏನು ಮಾಡಿದರು? ಪಂಪ್ ಹಚ್ಚಲಿಲ್ಲ. ಪಂಪು ಅಗಸ್ತ್ಯರ ಹತ್ರ ಬಂದರು. ಪರಮ ಪೂಜ್ಯರಾದ, ಪಂಡಿತ ಪೂಜ್ಯರಾದ ಅಗಸ್ತ್ಯರ ಹತ್ರ ಬಂದರು. ಪಂಪ್ ಅಲ್ಲ, ಪಂಪು.
ಪಂಪು ಅಗಸ್ತ್ಯರ ಹತ್ರ ಬಂದು ಕೇಳಿಕೊಂಡ್ರು ಈ ಸಮುದ್ರವನ್ನು ಖಾಲಿ ಮಾಡಿ ಅಂತ. ಈ ಅಗಸ್ತ್ಯರು ಆ ಕೆಲಸ ಮಾಡಿದ್ದಾರೆ. ಆಚಮನ ಮಾಡೋ ಮಾತ್ರದಿಂದ ಸಮುದ್ರವನ್ನು ಪಾನ ಮಾಡಿ ಸಮುದ್ರದೊಳಗಿರುವ ದೈತ್ಯರನ್ನು ಹೊರಗೆ ಹಾಕಿದಂತಹ ಮಹಾ ಸಾಮರ್ಥ್ಯ ಇದ್ದವರು. ಇಂಥವರ ಆಶ್ರಮದಲ್ಲಿ ಯಾವ ರಾಕ್ಷಸರು ಒಳಗೆ ಪ್ರವೇಶ ಮಾಡುವುದಕ್ಕೆ ಸಾಧ್ಯ ಇದೆ? ಪ್ರಥಿತಾ ತ್ರಿಷು ಲೋಕೇಶು ದುರ್ಧರ್ಷ ಕ್ರೂರಕರ್ಮಭಿ. ಇವತ್ತು ನಾವೆಲ್ಲ ಏನು ಪ್ರೇರಣೆಯನ್ನು ಪಡೆಯಬೇಕು ಅಂತ ತಿಳಿದುಕೊಳ್ಳೋಣ. ಇದರಿಂದ ಅದೆಲ್ಲ ನಾವು ಅಪೇಕ್ಷೆ ಪಡಬಾರದು. ಹಾಗೆ ಅಪೇಕ್ಷೆ ಪಟ್ಟರೆ ಬಹಳ ದೊಡ್ಡ ಅನರ್ಥ. ನಾವು ಹಾಗಾಗಬೇಕು ಅನ್ನೋ ಅಪೇಕ್ಷೆ ಬೇಡ. ಆದರೆ ನಮಗೂ ಅಲ್ಪ ಸ್ವಲ್ಪ ಸಾಧನೆ ಮಾಡಲಿಕ್ಕೆ ಬರ್ತದಲ್ಲ. ಚೆನ್ನಾಗಿ ಭಕ್ತಿಯಿಂದ ಗಾಯತ್ರಿಯ ಜಪವನ್ನು ಮಾಡಬಹುದು, ರಾಮನಾಮ ಸಂಕೀರ್ತನವನ್ನು ಮಾಡಬಹುದು, ದೇವರ ನಾಮಗಳನ್ನು ಹೇಳಬಹುದು, ಪರೋಪಕಾರ ಮಾಡಬಹುದು, ಯಜ್ಞಯಾಗಾದಿಗಳನ್ನು ಯಥಾಶಕ್ತಿ ಮಾಡಬಹುದು, ತೀರ್ಥಯಾತ್ರಾದಿಗಳನ್ನು ಮಾಡಬಹುದು. ಎಷ್ಟು ಸಾಧ್ಯವೋ ಅಷ್ಟು ಪುಣ್ಯಗಳನ್ನು ಮಾಡಿ ಧರ್ಮಕೃತ್ತೂ ಆಗಿ ಧರ್ಮಭೃತ್ತೂ ಆಗಿ ಈ ಎಲ್ಲ ದುಷ್ಟ ಶಕ್ತಿಗಳನ್ನು, ಅಸುರರನ್ನು, ರಾಕ್ಷಸರನ್ನು, ಅವ್ಯಕ್ತವಾಗಿ ನಮಗೆ ಪೀಡೆ ಕೊಡುವಂತಹ ಏನೆಲ್ಲ ದುಷ್ಟಶಕ್ತಿಗಳಿವೆ ಅವುಗಳನ್ನು ತಡೆಗಟ್ಟುವ ಶಕ್ತಿಯನ್ನು, ಮಂತ್ರಬಲವನ್ನು, ಧರ್ಮದ ಬಲವನ್ನು, ಬೆಂಬಲವನ್ನು ನಾವು ಪಡೆದುಕೊಳ್ಳಬೇಕು ಅನ್ನುವುದನ್ನು ಈ ಋಷಿಗಳ ಚರಿತ್ರೆಯಿಂದ ನಾವು ತಿಳಿಬೇಕು. ಅದೇ ಋಷಿಗಳು ಹುಟ್ಟಿದ ನೆಲದಲ್ಲಿಯೇ ಹುಟ್ಟಿ ಬಂದಿದ್ದೇವೆ. ಅಂತಹ ಮಹಾ ಋಷಿಗಳ ಗೋತ್ರಗಳಲ್ಲಿಯೇ ನಾವೆಲ್ಲ ಹುಟ್ಟಿ ಬಂದವರು. ಆ ಋಷಿಗಳ ಹೆಸರಿಗೆ ಒಂದರ್ಥದಲ್ಲಿ ಅಪಚಾರ ಆಗುವಂತೆ ನಾವು ವರ್ತನೆ ಮಾಡಬಾರದು. ಆ ಋಷಿಗಳ ಗೋತ್ರದಲ್ಲಿ ಹುಟ್ಟಿ ಬಂದು ಅವರ ಹೆಸರಿಗೆ ಮರ್ಯಾದೆ ತರುವಂತೆ, ನಮ್ಮ ಉದ್ಧಾರ ಆಗುವಂತೆ, ತಲೆ ಎತ್ತಿ ನಡೆಯುವಂತೆ, ಇಡೀ ದೇಶಕ್ಕೆ ದೊಡ್ಡದಾದ ಗೌರವ ತರುವಂತೆ ನಮ್ಮ ಬದುಕಿರಬೇಕು ಅನ್ನುವುದನ್ನು ರಾಮಾಯಣ ತಿಳಿಸಿಕೊಡುತ್ತದೆ. ವಿಂಧ್ಯ ಪರ್ವತ, ಅದರ ಅಭಿಮಾನಿ ದೇವತೆ ಸೂರ್ಯನನ್ನೇ ತಡೆಯಬೇಕು, ಸೂರ್ಯನ ಗತಿಯನ್ನೇ ತಡೆಯಬೇಕು ಅಂತ, ಸೂರ್ಯ ಇದ್ದಷ್ಟು ಎತ್ತರ ನಾನು ಬೆಳೀತೇನೆ ಅಂತ ಹೊರಟ ಆ ದೇವತೆಗೆ ದೇವರು ಕೊಟ್ಟ ಶಕ್ತಿ ಸಾಮರ್ಥ್ಯ ಎಷ್ಟು ಅಂತ ಅದನ್ನು ತಿಳಿದುಕೊಳ್ಳಿ. ತನ್ನ ಸಾಮರ್ಥ್ಯದಿಂದ ತನ್ನ ಪರ್ವತವನ್ನು ಹಾಗೆ ಬೆಳೆಸುವ ಶಕ್ತಿ ಅವನಿಗಿದೆ ಅಂದರೆ ಭೂಮಿಯಲ್ಲಿದ್ದ ಪರ್ವತ ಸೂರ್ಯನ ಗತಿಗೂ ಅಡ್ಡಿಯಾಗುವ ರೀತಿಯಲ್ಲಿ ಬೆಳೆಸುವ ಸಾಮರ್ಥ್ಯ ಅವನದು. ಆದರೆ ಆ ವಿಂಧ್ಯ ಪರ್ವತದ ಅಭಿಮಾನಿ ವಿಂಧ್ಯ ದೇವತೆ ಅಗಸ್ತ್ಯರ ಶಿಷ್ಯ. ಅಗಸ್ತ್ಯರು ಬಂದಾಗ ಸಾಷ್ಟಾಂಗ ಪ್ರಣಾಮ ಮಾಡಿದರೆ ಅಗಸ್ತ್ಯರು ಉತ್ತರ ಭಾರತದಲ್ಲಿದ್ದವರು. ನಾನು ದಕ್ಷಿಣ ದಿಕ್ಕಿಗೆ ಹೊರಟಿದ್ದೇನೆ, ನಾನು ಬರುವವರೆಗೆ ನೀನು ಮೇಲೆ ಬೆಳೆಯಬೇಡ, ಹೀಗೇ ಇರು ಅಂತ ಆ ವಿಂಧ್ಯ ಪರ್ವತದ ದೇವತೆಗೆ ಆದೇಶವನ್ನು ಮಾಡಿದ್ದಾರೆ ಅಗಸ್ತ್ಯರು. ಇವತ್ತಿಗೂ ಉತ್ತರ ಭಾರತಕ್ಕೆ ಹೋಗಲೇ ಇಲ್ಲ ಅವರು. ಅವತ್ತು ದಕ್ಷಿಣ ಭಾರತಕ್ಕೆ ಬಂದವರು ಇಲ್ಲಿಯೇ ಇದ್ದಾರೆ, ಇನ್ನೂ ಹೋಗಿಲ್ಲ. ನಮ್ಮ ಗುರುಗಳು ಬರೋವರೆಗೆ ನನ್ನ ಪರ್ವತವನ್ನು ಬೆಳೆಸೋದಿಲ್ಲ ಅಂತ ಗುರುಗಳಿಗೆ ವಚನ ಕೊಟ್ಟ ಆ ಪರ್ವತ ಇವತ್ತಿಗೂ ಹಾಗೇ ಇದ್ದಾರೆ. ಆ ವಿಂಧ್ಯ ಪರ್ವತ ಬೆಳೆದು ಸೂರ್ಯನ ಗತಿಗೆ ವಿರೋಧಿಯಾಗುವಂತೆ ಆಗಬಾರದು ಅಂತ, ಎಲ್ಲರಿಗೂ ಬೆಳಕು ಚೆನ್ನಾಗಿ ಬರಬೇಕು ಅಂತ ವ್ಯವಸ್ಥೆ ಮಾಡಿಕೊಟ್ಟು ಪರಮೋಪಕಾರ ಮಾಡಿದ ಮಹಾನುಭಾವರು ಅಂದರೆ ಅಗಸ್ತ್ಯ ಋಷಿಗಳು. ದುಷ್ಟರಾದ ಕಾಲಕೇಯ ದಾನವರ ಸಂಹಾರಕ್ಕೆ ಕಾರಣರಾಗಿ ವಾತಾಪಿ ಇಲ್ವರರ ಸಂಹಾರ ಮಾಡಿದ ಬ್ರಾಹ್ಮಣರ ಕುಲವನ್ನು ಉಳಿಸಿದವರು, ಕಾಲಕೇಯರನ್ನು ನಾಶ ಮಾಡಿ ದೇವತೆಗಳಿಗೆ ಸೇವೆಯನ್ನು ಮಾಡಿದವರು, ಈ ಕಡೆಗೆ ವಿಂಧ್ಯ ಪರ್ವತವನ್ನು ಮೇಲೆ ಬೆಳೆಯದಂತೆ ಮಾಡಿ ಇಡೀ ಜಗತ್ತಿಗೆ ಬೆಳಕು ಕೊಡುವಂತೆ ಮಾಡಿದ ಮಹಾನುಭಾವರು ಅಗಸ್ತ್ಯ ಋಷಿಗಳು. ಒಬ್ಬ ಋಷಿ, ಒಬ್ಬ ತಪಸ್ವಿ, ಒಬ್ಬ ಬ್ರಾಹ್ಮಣ ತನ್ನ ತಪಸ್ಸನ್ನು, ತನ್ನ ಸಾಧನೆಯನ್ನು ಚೆನ್ನಾಗಿ ಮಾಡಿದರೆ ಏನು ಮಾಡಬಹುದು ಅಂತ ತೋರಿಸಿದಂತಹ ಋಷಿಗಳಲ್ಲಿ ಅತೀ ಪ್ರಾಧಾನ್ಯವನ್ನು ಪಡೆದುಕೊಂಡವರು ಅಗಸ್ತ್ಯರು. ಶ್ರೀಮನ್ಯಾಯ ಸುಧಾದಲ್ಲಿ ಶ್ರೀಮಟ್ಟೀಕಾಕೃತ್ಪಾದರು ಉಲ್ಲೇಖ ಮಾಡ್ತಾರೆ, ವಿಂಧ್ಯಸ್ಥಗನ ಸಮುದ್ರಪಾನಾದೀನಿ ಅಂತ. ವಿಂಧ್ಯ ಪರ್ವತವನ್ನು ಸ್ಥಗನ ಮಾಡಿದ್ದು, ಸಮುದ್ರಪಾನವನ್ನು ಮಾಡಿದ್ದು ಎಂತಹ ದೊಡ್ಡದಾದ ಸಾಧನೆ. ಇಂತಹ ಮಹಾಋಷಿಗಳಿದ್ದಾಗ ಯೋಗಿಗಳೇ ಇಲ್ಲ, ಮಹಾತ್ಮರೇ ಇಲ್ಲ ಅಂತ ಹೇಗೆ ಹೇಳ್ತೀರಿ? ನಹಿತೇ ವಣಿಗ್ವೀಥ್ಯಾಂ ದೃಶ್ಯಂತೆ. ಏನು ಮಾರ್ಕೆಟಲ್ಲಿ ಸಿಗಬೇಕಾ ನಿಮಗವರು? ಅವರಿರುವಂತಹ ಸ್ಥಳಕ್ಕೆ ಹೋಗಿ ನೋಡಿ, ಅವರ ಸೇವೆಯನ್ನು ಮಾಡಿ, ಅವರ ಸ್ಮರಣೆಯನ್ನು ಮಾಡಿ, ಅವರ ಉಪಾಸನೆಯನ್ನು ಮಾಡಿ ಅಂಥವರ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ನಿಷಿದ್ಧ್ಯಂತೆ ಕಥಂ ನೃಭಿ ಅಂತ ಕೇಳ್ತಾರೆ ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು. ಇಂತಹ ಮಹಾತ್ಮರಿರುವಾಗ ಅತೀಂದ್ರಿಯವಾದ ಶಕ್ತಿ ಇಲ್ಲ, ಯೋಗ ಸಾಮರ್ಥ್ಯ ಇಲ್ಲ, ಯಾವ ಬಾಯಿಯಿಂದ ನೀವು ಹೇಳ್ತೀರಿ? ಇಂತಹ ಬೇಕಾದಷ್ಟು ಇವತ್ತಿಗೂ ಅವರು ಮಾಡಿದ ಕಾರ್ಯಗಳನ್ನು ನಾವು ನೋಡೋದಕ್ಕೆ ಸಿಗ್ತದೆ. ಅಂತಹ ಮಹಾನುಭಾವರೆಲ್ಲ
ಆಗಿ ಹೋಗಿದ್ದಾರೆ ಅಂತ ಅನುವ್ಯಾಖ್ಯಾನ ಸುಧಾಗಳಲ್ಲಿ ಉಲ್ಲೇಖ ಮಾಡುತ್ತಾರೆ. ಅಂತಹ ಮಹಾನುಭಾವರು ಅಗಸ್ತ್ಯ ಋಷಿ, ಅವರ ಆಶ್ರಮ ಇದು. ಇಲ್ಲಿ ಎಷ್ಟೋ ಜನ ಸಣ್ಣ ಸಣ್ಣ ದೇವತೆಗಳು, ಗಂಧರ್ವರು, ಋಷಿಗಳು ಇವರ ಸೇವೆಯನ್ನು ಮಾಡುವುದಕ್ಕೆ ಉಪವಾಸ ಇದ್ದು ಸೇವೆ ಮಾಡುತ್ತಾರೆ. ಅಗಸ್ತ್ಯಂ ನಿಯತಾಹಾರ ಸತತಂ ಪರ್ಯುಪಾಸತೆ. ಅಲ್ಪಾಹಾರ ಅಥವಾ ನಿರಾಹಾರದಿಂದ ಇವರ ಸೇವೆಯನ್ನು ಮಾಡುವವರಿದ್ದಾರೆ. ಯಾರೂ ಇವರ ಆಶ್ರಮದಲ್ಲಿ ಸುಳ್ಳು ಮಾತನಾಡುವವರಿಲ್ಲ. ಸುಳ್ಳು ಮಾತನಾಡಿದರೆ ಇವರ ಆಶ್ರಮದಲ್ಲಿ ಬದುಕೋ ಹಾಗಿಲ್ಲ. ನಾತ್ರ ಜೀವೇನ್ ಮೃಷಾವಾದಿ ಕ್ರೂರೋವಾ ಯದಿವಾ ಶಠಃ. ಗೂಢದ್ವೇಷ ಇದ್ದವರು, ಕ್ರೂರರು, ಉಗ್ರರು ಯಾರೂ ಇವರ ಆಶ್ರಮದಲ್ಲಿ ಬದುಕೋ ಹಾಗಿಲ್ಲ. ನೃಶಂಸಃ ಪಾಪವೃತ್ತೋವ ಮುನಿರೇಶ ತಥಾವಿಧ. ಇವತ್ತೇನಾದರೂ ತಪಸ್ಸು ಮಾಡಿ ಅವರನ್ನು ಪ್ರತ್ಯಕ್ಷ ಮಾಡಿಕೊಂಡು ಅಗಸ್ತ್ಯರನ್ನು ಕರೆದುಕೊಂಡು ಬಂದು ಉಗ್ರವಾದಿಗಳಿರುವಂತಹ ಎಲ್ಲ ಪ್ರದೇಶಗಳಿಗೆ ಒಂದು ಸಲ ಓಡಾಡಿಸಿಬಿಟ್ರೆ ಪ್ರಾಯ ಉಗ್ರವಾದ ಸಂಪೂರ್ಣವಾಗಿ ನಿರ್ಮೂಲನವಾಗಿ ಹೋಗ್ತದೆ ಅಂತ ಅನ್ನಿಸ್ತದೆ. ಪ್ರಾಯ ಅಲ್ಲ, ಅವಶ್ಯವಾಗಿ ನಿರ್ಮೂಲನವಾಗ್ತದೆ. ಆದರೆ ತಪಸ್ಸು ಮಾಡಿ ಅವರನ್ನು ಪ್ರತ್ಯಕ್ಷೀಕರಿಸಿಕೊಂಡು ಬರುವವರು ಬೇಕಷ್ಟೇ. ಅತ್ರ ದೇವಾಶ್ಚ ಯಕ್ಷಾಶ್ಚ ನಾಗಾಶ್ಚ ಪತಗೈ ಸಹ ವಸಂತಿ ನಿಯತಾಹಾರಾಹ ಧರ್ಮಮಾರಾಧಯಿಷ್ಣಮಃ. ನೋಡಿ, ಇವರ ತಪಸ್ಸಿನಿಂದ ಎಲ್ಲ ಧರ್ಮ ವಿಘ್ನಗಳ ಪರಿಹಾರವಾಗ್ತದೆ ಅಂದರೆ ಈ ಪ್ರದೇಶಕ್ಕೆ ಹೋಗಿ ನಮ್ಮ ನಮ್ಮ ಧರ್ಮಗಳನ್ನು ಮಾಡೋಣ ಅಂತ ದೇವತೆಗಳು, ಯಕ್ಷರು, ನಾಗರು, ಅನೇಕ ಮಾನವೋತ್ತಮರು ಎಲ್ಲರೂ ಇಲ್ಲಿ ಬಂದು ತಮ್ಮ ತಮ್ಮ ಸಾಧನೆಯನ್ನು ಮಾಡುತ್ತಾರೆ. ಅಂತಹ ಶ್ರೇಷ್ಠವಾದ ಆಶ್ರಮ ಇದು ಅಗಸ್ತ್ಯರ ಆಶ್ರಮ. ಇಲ್ಲಿ ತಪಸ್ಸು ಮಾಡಿದವರಿಗೆ ಎಷ್ಟೋ ಮನುಷ್ಯಾಹ ವೈ ದೇವಾಹ ಭವಂತಿ ಅಂತ. ದೇವತ್ವ ಯೋಗ್ಯತೆಯನ್ನು ಪಡೆದವರು ಮೊದಲು ಮನುಷ್ಯರೇ ಇರ್ತಾರೆ, ಸಾಧನೆ ಮಾಡಿ ದೈವತ್ವವನ್ನು ಹೊಂದ್ತಾರೆ. ಅಪರೋಕ್ಷ ಜ್ಞಾನವನ್ನು ಪಡೆದು ನೈವದೇವ ಪದಂ ಪ್ರಾಪ್ತಾ ಬ್ರಹ್ಮದರ್ಶನವರ್ಜಿತಾ. ಅಪರೋಕ್ಷ ಜ್ಞಾನಿಗಳಾಗದ ಮೇಲೇ ಅವರು ದೇವತೆಗಳಾಗೋದು. ಅಂತಹ ಅನೇಕರು ಅಗಸ್ತ್ಯರ ಆಶ್ರಮದಲ್ಲಿ ತಪಸ್ಸು ಮಾಡಿ ಮಾಡಿ ಜ್ಞಾನವನ್ನು ಪಡೆದು ದೇವತ್ವವನ್ನು ಹೊಂದುತ್ತಾ ಇದ್ದವರಿದ್ದಾರೆ, ಯಕ್ಷತ್ವವನ್ನು ಹೊಂದಿದ್ದಾರೆ. ಯಕ್ಷತ್ವಂ ಅಮರತ್ವಂಚ ರಾಜ್ಯಾನಿ ವಿವಿಧಾನಿ ಚ ಅತ್ರ ದೇವಾಃ ಪ್ರಯಚ್ಛಂತಿ ಭೂತೈರಾರಾಧಿತಾ ಶುಭೈ. ಬ್ರಹ್ಮಾದಿ ದೇವತೆಗಳು ತಮಗಿಂತಲೂ ಚಿಕ್ಕವ ದೇವತೆಗಳಿಗೆ ದೇವತ್ವವನ್ನು ಕೊಡುವ ಸ್ಥಳ ಇದು. ಇಂತಹ ಆಶ್ರಮಕ್ಕೆ ನಾವು ಬಂದಿದ್ದೇವೆ. ಲಕ್ಷ್ಮಣ, ಎಂತಹ ದೊಡ್ಡ ಸೌಭಾಗ್ಯ ನೋಡಪ್ಪ. ನಮ್ಮ ಋಷಿ ಮುನಿಗಳ ಮಹತ್ವ ಏನು ಅನ್ನುವುದನ್ನು ಜಗತ್ತಿಗೆ ತಿಳಿಸಿಕೊಡಬೇಕು ಅಂತ ಶ್ರೀರಾಮಚಂದ್ರ ಹೇಳಿ ಅಗಸ್ತ್ಯರ ಆಶ್ರಮದಲ್ಲಿ ಪ್ರವೇಶ ಮಾಡ್ತಾ ಅಗಸ್ತ್ಯರಿಗೆ ನಾವು ಬಂದ ವಾರ್ತೆಯನ್ನು ತಿಳಿಸು ಅಂತ ಲಕ್ಷ್ಮಣನನ್ನು ಕೊಟ್ಟು ಶ್ರೀರಾಮಚಂದ್ರ ಕಳಿಸ್ತಾ ಇದ್ದಾನೆ ಎಂಬುದಾಗಿ ತಿಳಿಸ್ತಾರೆ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರೂ ರಾಮನಾಮ ಸಂಕೀರ್ತನವನ್ನು ಮಾಡಿ ರಾಮದೇವರ ಅನುಗ್ರಹವನ್ನು ಪಡೆಯೋಣ. ರಾಮ 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 ರಾಮ. ರಾಮ 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 ಹೇಳಿ. ರಾಮ 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 ರಾಮ. ಜೈ ಶ್ರೀರಾಮ್.